ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಗೆಸ್ಟ್ ಅನ್ನೋದಕ್ಕಿಂತ ಸಿಂಪಲ್ ಆ್ಯಂಡ್ ಹಂಬಲ್, ಕಾಂಟ್ರವರ್ಸಿ ಬೆಳಗ್ಗೆಯಿಂದ ಹುಡುಕದೆ ಏನಾದರೂ ಇದೆಯಾ ಅಂತ ಸಿಗಲಿಲ್ಲ. ಅದಾದ್ಮೇಲೆ ಸಾಮಾನ್ಯ ಕ್ಯಾಬಿನೆಟ್ ಅಂತ ಆದಾಗ ಯಾವ ಇಲಾಖೆ ಮಂತ್ರಿ ಯಾರು ಅಂತ ಪ್ರತಿದಿನ ಎದ್ದು ಹೆಡ್ಲೈನ್ಸ್ ಓದೋರು ನಾವುಗಳೇ ಹುಡುಕಾಡ್ತಾ ಇರ್ತೀವಿ, ಯಾಪ ಮಿನಿಸ್ಟರ್ ಹೌದು ಯಾವ ಖಾತೆ ಅಂತ. ಬಟ್ ಇವ್ರದ್ದು ಹಂಗೆ ಆಗಲಿಲ್ಲ. ಖಾತೆ ತೊಗೊಂಡು ಕೆಲವು ದಿನ ಹೆಲ್ತ್ ಮಿನಿಸ್ಟ್ರು ಬಂದರೆ ಹಿಂಗೆ ರೈಡ್ ಆಗುತ್ತಪ್ಪ ಅಂತ ಸುದ್ದಿ ಮಾಡಿದವರು. ಎಸ್, ನಮ್ಮ ಜೊತೆಗೆ ಹೆಲ್ತ್ ಮಿನಿಸ್ಟರ್ UT ಖಾದರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಲ್ತ್ ಮಿನಿಸ್ಟರ್ ಆರೋಗ್ಯ ಹೇಗಿದ್ದಾರೆ ಖಾದರ್? ಚೆನ್ನಾಗಿದೆ. ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತ ಕೇಳಿದ್ದೀನಿ ಸರ್. ನಿಮ್ಮ ವಯಸ್ಸು ಕೇಳ್ಬೋದಾ? ನಾನು ಖಂಡಿತವಾಗಿಯೂ 55 to 56. ಯಾಕೆ ಕೇಳಿದೆ ಅಂದರೆ, ಎಲ್ಲಿದೆ ಸರ್ ಆ ಜೋಶು? ಹೆಂಗೆ ದಿನ ಬೆಳಗಾದರೆ ಸಾಕು ರೈಡು ಮೀಟಿಂಗ್ಗಳನ್ನು ಮಾಡ್ತಾ ಇರ್ತೀರಿ. ಬೆಳಗ್ಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಫಾಲೋಅಪ್ ಮಾಡೋಕ್ಕೆ ಸೆಷನಿಗೆ ಬಂದಾಗಿದ್ದ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿಸ್ತಾ ಇರ್ತೀರಿ. ಎಲ್ಲಿ ಬರ್ತಾ ಇದೆ ಆ ಸ್ಟ್ರೆಂತ್? ಅದಕ್ಕೆ ಕೇಳಿದೆ ಎಷ್ಟು ವರ್ಷ ನಿಮಗೆ ಅಂತ. ಇಲ್ಲ, ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಒಂದು ಇಷ್ಟಪಟ್ಟಾಗ ನಮಗೆ ನಮ್ಮ ಡ್ಯೂಟಿಗಿಂತ ಪ್ಯಾಷನ್ ಅಂತ ನಾವು ಎನಿಸಿದಾಗ ಜಾಸ್ತಿ ಕೆಲಸ ಮಾಡಬೇಕೆಂಬ ಭಾವನೆಗಳು ಬರ್ತದೆ. ಸೊ ನಾನು ಗ್ಯಾಪ್ ಅಂತ ಇಟ್ಕೊಳ್ಳೋದಿಲ್ಲ. ಏನಿರೋ ಒಂದು ಮೀಟಿಂಗ್ ಅದು ಇಟ್ಕೊಳ್ತೇನೆ ಇದರಲ್ಲಿ. ಸೊ ನಾಳೆ ಬೆಳಿಗ್ಗೆ 11 ಗಂಟೆ ಸೆಷನ್ ಆದರೆ ನಾನು 9 ಗಂಟೆ KMDCಯಲ್ಲಿ ಮೀಟ್ಕೊಂಡು ಇಟ್ಟಿದ್ದೇನೆ. ಡೈಲಿ ಬೆಳಿಗ್ಗೆ ಇರ್ತೇನೆ ಒಂದೊಂದು ಸಬ್ಜೆಕ್ಟ್. ಸೊ ಆ ಟೈಮ್ ಗ್ಯಾಪಲ್ಲಿ ವಿ ಟ್ರೈ ಟು ಲರ್ನ್ ಮೋರ್ ಆ್ಯಂಡ್ ಮೋರ್. ಅದಕ್ಕೆ ಓಕೆ, ಹೆಲ್ತ್ ಮಿನಿಸ್ಟ್ರು ಸದ್ಯಕ್ಕೆ ಕೇಳಬೇಕು ಅಂದರೆ ರೈಡೇ ಸುದ್ದಿಯಲ್ಲಿರೋದು. ಯಾಕೆ ಕಾನ್ಸೆಪ್ಟ್ ತಲೆಗೆ ಬಂತು ಸರ್? ನೋಡಿ, ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ ಸಾಂಕ್ರಾಮಿಕ ರೋಗ, ಅಸಾಂಕ್ರಾಮಿಕ ರೋಗಗಳಿದೆ ಎಲ್ಲ ಸಾಂಕ್ರಾಮಿಕ ರೋಗ ಪರಿವರ್ತನೆ ಆಗ್ತದೆ. ಕಿಡ್ನಿ ಇರಲಿ, ಲಿವರ್ ಇರಲಿ, ಕ್ಯಾನ್ಸರ್ ಇರಲಿ, ಹಾರ್ಟ್ ಎಲ್ಲ ಕೂಡ ಕೋವಿಡ್ ಥರ ಪ್ರತಿಯೊಂದು ಮನೆಯಲ್ಲಿ ಕೂಡ ಬಂದ ಒಂದು ಪರಿಸ್ಥಿತಿ ಆಗಿದೆ. ಇದ್ಯಾಗ ನಾವು ಆರೋಗ್ಯ ಸಚಿವನಾಗಿ ನಾವು ರೋಗ ಬಂದರೆ ಮದ್ದು ಕೊಡಲಿಕ್ಕೆ ನಾವು ಇದ್ದೇ ಹೊರತು ರೋಗವನ್ನು ಕಡಿಮೆ ಮಾಡಬೇಕು. ನಾವು ಚರ್ಚೆ ಮಾಡೋ ಎಲ್ಲ ರೋಗ ನಮಗೆ ದೇವರು ಕೊಡೋದಲ್ಲ. ನಮ್ಮ ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಎನ್ವೈರ್ಮೆಂಟ್, ಈ ಮೂರು. ಅದರಲ್ಲಿ ಮೇಯ್ನ್ ನಮ್ಮ ಫುಡ್. ಇದು ಬಹುಶಃ ನಮಗೆ ಇರುವಂಥ ದೊಡ್ಡ ಮಟ್ಟ ಪ್ರಾಬ್ಲಮ್. ಸೊ ಇದಕ್ಕೆ ಅದು ಮೇಲಿಂದ ಒಂದು ಹಂತ ಕಾಣಬೇಕಂತ ಹೇಳಿಕೊಂಡು ನಾನು ಚರ್ಚೆ ಮಾಡ್ತಾ ಇದ್ದೆ, ಡಿಸ್ಕಷನ್ ಮಾಡ್ತಾ ಇದ್ದೆ, ಇದನ್ನು ತಪಾಸಣೆ ಮಾಡಬೇಕಂತೇಳಿ. ಸೊ ಅದನ್ನು ಮತ್ತೆ ನನಗೆ ಎನಿಸಿದ್ದು ನಾವು ಮೇಲಿಂದಲೇ ತಪಾಸಣೆ ಇವತ್ತು ಮಾಡಬೇಕು. ದೊಡ್ಡ ಹೋಟೆಲ್ಗಳನ್ನೇ ಒಂದು ಮೆಸೇಜ್ ನಮಗೆ ಕೆಳಗೆ ಕೊಡಬೇಕು. ಜನರಿಗೆ ಏನಂತ ವಿಚಾರ ಗೊತ್ತಾಗಬೇಕು. ಅದೇ ಮಲ್ಟಿನ್ಯಾಷನಲ್ ಕಂಪನಿ ಬರ್ಗರ್ಸ್, ಇದನ್ನು ಕೂಡ ನಾವು ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಇವರಿಗೆ ಬರುವ ಚಿಕನ್ ಎಲ್ಲಿಂದ, ಇದು ಎಷ್ಟು ತಿಂಗಳ ಚಿಕನ್, ಇವರು ಬರುವ ಬನ್ ಎಲ್ಲಿಂದ, ಇದು ಎಷ್ಟು ತಿಂಗಳ ಬನ್. ನಾವು ಒಂದು ಬನ್ ಮಾಡಿ 4 ದಿವಸ ಇಷ್ಟು ಗಟ್ಟಿ ಆಗ್ತದೆ, ತಿನ್ಲಿಕ್ಕೆ ಆಗುದಿಲ್ಲ ಅಂತ ಕರೆಕ್ಟ್ ಆಗಿದ್ರೆ. ಇದು ಅಲ್ಲಿ ಸಾಫ್ಟ್ ಆಗಿರ್ಬೇಕಾದ್ರೆ ಇದಕ್ಕೆ ಹಾಕುವಂಥವ್ರು ಔಷಧ ಏನು, ಕೆಮಿಕಲ್ ಏನು. ಸೊ ಅದನ್ನೆಲ್ಲ ತಿಂದರೆ ಆಟೋಮೆಟಿಕ್ ಆಗಿ ನಲ್ಲಿ ಏನಾಗ್ತದೆ, ಕೆಮಿಕಲ್ ಹೋಗಿ ಒಂದಲ್ಲೊಂದು ರೀತಿಯಿಂದ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನಾವು ಇತ್ತು ಆ ಯೋಜನೆ ಜನರಿಗೆ ತಿಳಿಸ್ಕೊಳ್ಬೇಕು. ವಿ ಅಪ್ರಿಷಿಯೇಟ್ ದಿ ಹೋಟೆಲ್ ಪೀಪಲ್, ಅವ್ರ ಪ್ರಯತ್ನ ಬಿಸ್ನೆಸ್ ಅಂತ ಕರೆಕ್ಟ್, ಮತ್ತು ಜನರಿಗೆ ಮೋಸ ಮಾಡಬಾರ್ದಲ್ಲ. ಅದಕ್ಕೆ ಕೆಲಸ ನಾವು ನಮಗೇನು ಎಗೇನ್ಸ್ಟ್ ಅಲ್ಲ, ಅವ್ರು ಉತ್ತಮವಾದ ಕೆಲಸ ಸಪೋರ್ಟ್ ಮಾಡ್ತೇವೆ ಯಾವ ರೀತಿ ಬೇಕಾದರೂ ಕೂಡ. ಮತ್ತು ಜನರಿಗೆ ಮೋಸ ಮಾಡಬಾರ್ದು, ಆರೋಗ್ಯದಲ್ಲಿ ಅವ್ರು ಆಟ ಆಡಬಾರ್ದು. ಏನು ಅನ್ನಿಸ್ತದೆ ಸರ್ ಈಗ ಆಸ್ ಅ ಪಬ್ಲಿಕ್? ನಮ್ಗೆ ಹೇಳ್ಬಿಡ್ತೀನಿ, ಹಬ್ಬ ಹಿಂಗ ದುಡ್ಡು ಕೊಟ್ಟು ವಿಷ ತಿಂದ್ವಾ, ವಿಷ ಅಲ್ಲ ಕೊಳ್ತು ಹೊರಗೆ ತಿಂದ್ವಾ ಅಂತ ಅನಿಸಿದ್ದು. ಬಟ್ ರೈಡ್ ಆಗಿ ರಿಸಲ್ಟ್ ನೋಡಿದಾಗ ನಿಮ್ಗೇನು ಅನ್ನಿಸ್ತು? ನನಗೆ ಭಾಳ ಖುಷಿ ಆಯಿತು, ಮನಸ್ಸಿಗೊಂದು ಸಮಾಧಾನ ಆಯಿತು. ಯಾಕೆಂದರೆ ಇಷ್ಟು ಶ್ರಮಪಟ್ಟು ಒಂದು ರೈಡ್ ಮಾಡಿದಾಗ ಜನರಿಗೆ ಏನಂತ ನಾವು ತೋರಿಸಿಕೊಟ್ಟಿದ್ದೇವೆ. ಇಲ್ಲ, ಜನರಿಗೆ ಏನಂತ ಗೊತ್ತಿರಲಿಲ್ಲ ಇದರಲ್ಲಿ ಏನಂತ ಹೇಳಿ ಅವ್ರ ತಪ್ಪೇನಿಂದ ಅವರು ಕೂಡ ಅವ್ರಿಗೆ ತೋರಿಸಿಕೊಟ್ಟಿದ್ದೆ ಅಂದರೆ ಸಮಾಧಾನ ನನಗೆ ಆಯಿತು. ಅದು ಬಹುಶಃ ಈ ರೀತಿ ಕೂಡ ಒಂದು ಇಷ್ಟು ದೊಡ್ಡ ಕಂಪನಿ ಇದ್ದುಕೊಂಡು, ಇಷ್ಟು ದೊಡ್ಡ ಹೆಸರಿದ್ದುಕೊಂಡು ಆರೋಗ್ಯ ಶಾಸ್ತ್ರ ಈ ರೀತಿ ಕೂಡ ಕಡೆಗಣಿಸ್ತಾರಲ್ಲ, ಇವರಿಗಿಂತಲೂ ನಮ್ಮ ಸಣ್ಣ ರೋಡ್ ಸೈಡ್ ಎಷ್ಟೋ ವಾಸಿ ಅಂತ ಒಂದು ಭಾವನೆ ನಮಗೆ ಬರ್ತದೆ. ಅವ್ರು ಬರೀ ಎಣ್ಣೆಯಲ್ಲಿ ಮಾತ್ರ ಪ್ರಾಬ್ಲಮ್, ಮತ್ತು ನಮ್ಮ ಮುಂದೆ ಕುಕ್ ಮಾಡ್ತಾರೆ, ನಮ್ಮ ಮುಂದೆ ಕ್ಲೀನ್ ಮಾಡ್ತಾರೆ, ಎಲ್ಲ ನಮ್ಮ ಕಣ್ಣಿಗೆ ಮುಂದೆ ನಮಗೆ ಕಾಣ್ತದೆ. ನಾನು ಪರ್ಸನಲ್ ಕ್ವೆಶನ್ ಕೇಳ್ಬಿಡ್ತೀನಿ ಸರ್. ಹೋಟೆಲ್ನಲ್ಲಿ ಹಿಂಗಾಗತ್ತಂತೆ, ಅದರೊಳಗೆ ದೊಡ್ಡ ಹೋಟೆಲ್ನಲ್ಲಿ ಅಂದಾಗ ನೀವು ಹೊರಗಿನ ಊಟ ಎಷ್ಟು ಇಷ್ಟಪಡ್ತಾ ಇದ್ರಿ, ಇವಾಗ ಅವಾಯ್ಡ್ ಮಾಡಿದ್ರ? ಇಲ್ಲ, ನಾನು ಮುಂಚೆನೇ ಸ್ವಲ್ಪ ಕಡಿಮೆ, ಅದು ಕೂಡ ಕೆಲವೊಮ್ಮೆ ಹೋಗ್ತಾ ಇದ್ದೆ. ಯಾವುದು ಈಗ ಅದನ್ನು ಕೂಡ ಬಂದ್ ಮಾಡಿದ್ದೆ. ತುಂಬಾ ಇಷ್ಟ ಏನು ಸರ್ ನಿಮಗೆ ತಿನ್ಲಿಕ್ಕೆ? ನನಗೆ ದೊಡ್ಡ ಮಟ್ಟದ ಊಟದಲ್ಲಿ ಆಸಕ್ತಿ ಎಲ್ಲ ಕಡಿಮೆ ಇದರಲ್ಲಿ. ಏನು ಸಣ್ಣದೇ ನಮ್ಮದು. ಮುಂಚೆ ನಾನು ಮಿನಿಸ್ಟರ್ ಆಗೋ ಮುಂಚೆ ಇದಕ್ಕೆಲ್ಲ ಕೂಡ ನಾವು ನಮ್ಮಲ್ಲಿ ಲೋಕಲ್ ಫುಡ್ ಇರ್ತದೆ, ಚರ್ಮುರಿ, ಆಮ್ಲೆಟ್, ಇಂಥದಕ್ಕೆ ನಾನು ಜಾಸ್ತಿ ಇಷ್ಟಪಡ್ತಿದ್ದೆ. ಈಗ ಹೋಗ್ಲಿಕ್ಕೆ ಗೊತ್ತಿಲ್ಲ, ಹೋಗಿ ಅದನ್ನೇ ಕೇಳ್ತಾರೆ, ನೀನು ನಮಗೆ ಭಾಷಣ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಬಟ್ ದಟ್ಸ್ ಹೆಲ್ತಿ, ದಟ್ಸ್ ಅನ್ಹೆಲ್ತಿ ಅಲ್ಲ, ದಟ್ಸ್ ಹೆಲ್ತಿ ಫುಡ್ ಓನ್ಲಿ. ಅದಕ್ಕೆ ಇಂಥದಕ್ಕೆ ಜಾಸ್ತಿ ಇಷ್ಟ. ದೊಡ್ಡ ಮಟ್ಟದ ಇದಕ್ಕೆ ನನಗೆ ಅಷ್ಟೇನು ಇಷ್ಟ ಇಲ್ಲ ಆಯ್ತು. ಮತ್ತು ಫಿಶ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೇನೆ. ಅದರಲ್ಲಿ ಕ್ರ್ಯಾಬ್ಸ್ ಕೊಡೋದು ಮತ್ತು ಜಾಸ್ತಿ ಕರಾವಳಿ ಭಾಗ. ಸೊ ನಮಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ
ಕ್ರ್ಯಾಪ್ ತಿಂತೇನೆ. ಕುಕ್ ಮಾಡ್ತೀರಾ ಸರ್? ಇಲ್ಲ, ಭಾಳ ಕಡಿಮೆ. ಓಕೆ. ಒಂದಲ್ಲ ಎರಡಲ್ಲ, 2-3 ತಿಂಗಳು ಅಲ್ಲ, 1 ವರ್ಷದ ಮೀನು ಸಿಕ್ಕಿದೆ. ವಾಟ್ ಅ ಶೇಮ್ ಅನ್ನಿಸ್ತದೆ ಸರ್ ಹೇಳ್ಕೊಳಕ್ಕೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಒಂದ್ಸಲ ಒಂದು ಕಪ್ ಆಫ್ ಕಾಫಿ ಕುಡಿತೀನಿ, ಒಂದು ಸಮೋಸ ತಿಂದು ಬರ್ತೀನಿ ಅಂದರೆ 800-900 ಬಿಲ್ ಹಾಕ್ತಾ ಇರೋರು 1 ವರ್ಷದ ಮಾಂಸ ಮೀನು ಇಟ್ಟಿರ್ತಾರೆ ಅಂದಾಗ ಜನರಿಗೆ ನೀವು ಮಾಡಿದ್ದು ದ್ರೋಹ ಮಾತ್ರನಾ? ಆರೋಗ್ಯ ಜೊತೆ ಆಟ ಆಡಿದ್ರಿ ದುಡ್ಡು ಇಸ್ಕೊಂಡು. ಖಂಡಿತವಾಗಿಯೂ ಅದೇ. ಯಾಕೆಂತ ಹೇಳಿದರೆ ಅವರು ಆ ನಿರ್ಲಕ್ಷ್ಯತನ ಅದನ್ನು ಯಾರು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಅದಕ್ಕೆ ಜನ ಅಚ್ಚೊತ್ತುಕೊಳ್ಬೇಕು. ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಇರುವುದಿಲ್ಲ. ಆರೋಗ್ಯ ಸಂಬಂಧ ಅವರು ಕಾಲೇಜನ್ನು ಇವತ್ತು ವಹಿಸ್ಕೊಳ್ಳೋ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಇದನ್ನು ಇನ್ನೂ ಕೂಡ ನಾವು ಭಾಳ ಡೀಪಾಗಿ ನಾವು ತಗೊಂಡು ಹೋಗ್ತೇವೆ. ಅದಕ್ಕಾಗಿ ನಾನು ಇವತ್ತು ನಮ್ಮ QR ಕೋಡನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಅದೆಲ್ಲ ಹೋಟೆಲ್ನಲ್ಲಿ ಎಲ್ಲ ಫಾರ್ಮಸಿ ಕಂಪನಿ QR ಕೋಡ್ ಅಂಟಿಸ್ತೀರಿ, ಸ್ಕ್ಯಾನ್ ಮಾಡಿ ನನಗೆ ಏನಾದ್ರು ಫಾರ್ ಎಕ್ಸಾಂಪಲ್ ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಿ, ಸ್ವಲ್ಪ QR ಕೋಡ್ ಆದರೆ ನಿಮ್ಗೆ ಅಲ್ಲಿ ಫುಡ್ ಸರಿ ಇಲ್ಲ, ಈ ರೀತಿ ಇದೆ ಅಂತ ಫೋಟೋ ಮಾಡಿ ಕಳಿಸಿದರೆ ನಮ್ಮ ಕಂಪನಿ ಬರ್ತಾರೆ ಡಿಪಾರ್ಟ್ಮೆಂಟಿಗೆ, ನಾವು ಹೋಗಿ ಆ್ಯಕ್ಷನ್ ತಗೊಳ್ತೇವೆ, ರೈಡ್ ಮಾಡ್ತೇವೆ. ಅದಲ್ಲದೆ ನಾವು ನಮಗೆ ಪ್ರೂಫ್ ಸಿಗ್ತದೆ, ಈ ರೀತಿ ಇಷ್ಟು ಗಂಟೆ ಈ ಸಮಯಕ್ಕೆ ನೀವು ಕೊಟ್ಟಿದ್ದೀರಿ, ಇದು ಯಾಕೆ ಈ ರೀತಿ ಬಂತು. ಅದಲ್ಲದೆ ಅದು ಇದು ಮೆಡಿಸನ್ಲಿ ಕೂಡ ಹಾಗೆ, ಮೆಡಿಸನ್ಲಿ ಕೂಡ ಎಕ್ಸ್ಪೈರಿ ಡೇಟ್ ಕೊಟ್ಟರೆ ಇನ್ನೊಂದು ಕೊಟ್ಟರೆ ಅಥವಾ ನೀವು ಹೋದ ಕ್ಲೀನ್ ಇಲ್ಲ ಅಲ್ಲಿ ಜರಲ್ಲಿ ಅದನ್ನು ಟೇಬಲಲ್ಲಿ ಇದ್ದರೆ ಇದೆಲ್ಲ ಕೂಡ ಇದೆ ಕ್ಲಿಕ್ ಆ್ಯಂಡ್ ಸೆಂಡ್. ಹಣ ಕೊಟ್ಟು ಊಟದ ಜೊತೆಗೆ ಆರೋಗ್ಯ ಕೊಡಲಿಲ್ಲ ಅಂದರೆ ನಿಮ್ಮ QR ಕೋಡ್ಗೆ ನಾನು ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಇನ್ನು ಮುಂದಕ್ಕೆ ನಾವು ಟೋಲ್ ಫ್ರೀ ನಂಬರ್ ತಗೊಳ್ತೇವೆ. ಯಾವಾಗಿಂದ ಪ್ಲಾನ್ ಸರಿ QR ಕೋಡ್ದೆಲ್ಲ? QR ಕೋಡ್ ಸ್ಟಾರ್ಟ್ ಆಯಿತು ಇವತ್ತು. ಅದೆಲ್ಲ ಟೋಲ್ ಫ್ರೀ ಅದನ್ನು ಪ್ಲಾನ್ ಮಾಡ್ತಾ ಇದ್ದೇವೆ. ಯಾಕೆ ನಮಗೆ ಆಫೀಸ್ ಸೆಟಪ್ ಮಾಡಬೇಕು, ಅದಕ್ಕೆ ನಂಬರ್ ಸಿಗಬೇಕು, ಮತ್ತು ಸ್ಟಾರ್ಟ್ ಮಾಡಿದ ನಂತರ ಕಂಟಿನ್ಯೂಸ್ ಅದರಲ್ಲಿ ಜನ ಇರಬೇಕು. ಆದ ಕಾರಣ ಈಗ ನಾವು ಅದನ್ನು ಒಂದು ಸಿಸ್ಟಮ್ ಪ್ಲಾನ್ ಮಾಡ್ತಾ ಇದ್ದೇವೆ. ನಾವು ತಿನ್ನೋದು ಬಿಡಿ ಸರ್, ಶಾಸಕರು ತಿನ್ನೋದ್ರೆಲ್ಲ ಇಲಿ ಸಿಕ್ತಲ್ಲ, ಜಿರಳೆ ಸಿಕ್ತು, ಪಲ್ಲಿ ಸಿಕ್ತು ಅಥವಾ ಹಲ್ಲಿ ಸಿಕ್ತು ಅಂತಾರೆ. ವಾಟ್ ಅ ಶೇಮ್. ಅದು ಹೆಂಗೆ ಶಾಸಕರು ತಿನ್ನೋ ಊಟ? ಅಲ್ಲಿ ವರ್ಸ್ಟ್ ಕಂಡೀಷನ್ ನೋಡುವಾಗ ಇದರಲ್ಲಿ ಅದು ಒಂದು ಸಡನ್ ನನಗೆ ಸ್ಟ್ರೈಕ್ ಆಯಿತು. ನಾವೆಲ್ಲ ನೋಡ್ತಾ ಇದ್ದೇವೆ, ಇಂದಿರಾ ಕ್ಯಾಂಟೀನ್ ನೋಡಿದ್ರೆ ಇಲ್ಲಿ ಯಾಕೆ ನಾವು ಬಿಡಬೇಕು ಅಂತೇಳಿ, ಅಲ್ಲಿ ನನಗೆ ವಿಧಾನಸೌಧ ಯಾಕೆ ಬಿಡಬೇಕಂತ ಹೇಳಿ, ವಿಧಾನಸೌಧಕ್ಕೂ ಸಂಬಂಧ ಯಾಕೆ ನಾವು ನನ್ನ ಆರೋಗ್ಯ ಸೌಧ ಬಿಡಬೇಕು. ಸೊ ಎಲ್ಲ ಕಡೆ ಒಂದು 100% ಸರಿ ಇಲ್ಲ, ಒಂದಲ್ಲೊಂದು ಪ್ರಾಬ್ಲಮ್. ಇಷ್ಟು ದಿನ ತಿಂದ್ರಲ್ಲ MLA-ಗಳು ಊಟ, ಅವ್ರಿಗೆ ಏನು ಅನ್ಸಿರುತ್ತೆ ಸರ್ ಅದನ್ನ ನೋಡಿ? ಏನು ಅನ್ಸಿರುತ್ತೆ? ಅದಕ್ಕೆ ಫೋನ್ ಮಾಡಿದ್ರಾ ಯಾರಾದರೂ? ಅಲ್ಲ, ನನಗೆ ತುಂಬ ಧನ್ಯವಾದ ಹೇಳಿದ್ದು. ಒಳ್ಳೆದಾಯ್ತು ಮಾರಾಯ, ನೀವು ಹೇಳಿದ್ದು ನಮಗೆ ಗೊತ್ತಿರಲಿಲ್ಲ ಈ ಪರಿಸ್ಥಿತಿ ಅಂತ ಹೇಳಿ. ಎಲ್ಲ ಕಣ್ಣ ಮುಂದೆ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಮುಂದೆ ಅದವ್ರಿಗೆ ಬುದ್ಧಿ ಬರ್ತದಲ್ಲ. ಅಟ್ಲೀಸ್ಟ್ MLA ಅಂತಲ್ಲ, ಕಾಮನ್ ಪೀಪಲ್ ಜನ ಹೋಗ್ತಾರೆ. ನಾವು ಎಣಿಸ್ತೇವೆ ಏನು ಒಂದಕ್ಕೊಂದು ಏನು ಯಾವಾಗ್ತದೆ ಒಳಗಡೆ ಏನಾಗ್ತದೆ ಯಾರಿಗೆ ಗೊತ್ತಾಗ್ತದೆ ಈ ರೀತಿ ಪ್ರಾಬ್ಲಮ್ ಅಲ್ಲಿ. ಕರೆಕ್ಟ್. ರೈಡ್ ಮಾಡಿದ್ರಿ, ಸಿಗಾಕೊಂಡಿದ್ದಾರೆ, ವಾಟ್ ನೆಕ್ಸ್ಟ್? ಬರೀ ನೀವು ಪೆನಾಲ್ಟಿ ಹಾಕಿ ಸುಮ್ಮನಾಗ್ಬಿಟ್ರೆ ಸಾಕಾಗತ್ತಾ? ಇಸ್ ದ ಫಸ್ಟ್ ಚಾನ್ಸ್. ನಾವು ಅವರು ವೈರಿಕಲಾಗಿ ನಾವು ನೋಡೋದಿಲ್ಲ. ನಮಗೆ ಅದನ್ನು ಬಂದ್ ಮಾಡಿ ದೊಡ್ಡ ವಿಷಯ ಅಲ್ಲ. ಬಂದ್ ಮಾಡಿ ಸೇಲ್ ಮಾಡಿ ಕೋರ್ಟಿಗೆ ಹೋಗಿ ಅಂತ ಹೇಳ್ಬೋದು, ಮತ್ತು ಅದು ನಮ್ಮ ಉದ್ದೇಶ ಅಲ್ಲ. ಅವ್ರಿಗೊಂದು ಚಾನ್ಸ್ ಕೊಡಬೇಕು ನಾವು. ಅವ್ರ ತಪ್ಪನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಎಲ್ಲ ಕಡೆ ಓನರ್ ಮಿಸ್ಟೇಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓನರ್ ಕೊಟ್ಟಿರ್ಬೋದು, ಅಲ್ಲಿ ಪರ್ಚೇಸ್ ಮ್ಯಾನೇಜರ್ ಸ್ಟೋರ್ ಇವ್ರು ಮಿಸ್ಯೂಸ್ ಮಾಡಿರ್ಬೋದು, ಅಥವಾ ಇನ್ನೊಂದು ತಪ್ಪಿರ್ಬೋದು. ಸೊ ಆದ ಕಾರಣ ಇದೊಂದು ಚಾನ್ಸ್ ನಾವು ಕೊಡಬೇಕಂತ ನಾನು ಹೇಳಿದೆ. ವಿ ಆರ್ ನಾಟ್ ಅಗೇನ್ಸ್ಟ್ ದೆಮ್. ಅವ್ರು ನಮ್ಮ ವೈರಿಗಳಲ್ಲ, ಅವ್ರನ್ನ ಸರಿಪಡಿಸ್ಕೊಂಡು ನಾವು ಹೋಗಬೇಕು. ಅವ್ರು ಕೂಡ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿ ಅವ್ರದ್ದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ, ಟೂರಿಸಂ ಬರುವವರಿಗೆ ಎಲ್ಲ ಕೂಡ ಸವಲತ್ತು ಕೊಟ್ಟಿದ್ದಾರೆ. ಬಟ್ ದಿ ಶುಡ್ ಚೀಟ್. ಅದಕ್ಕೆ ಒನ್ ಟೈಮ್ ಗಿವನ್ ಅವರಿಗೆ ನೋಟಿಸ್ ಮಾಡಿ ಫೈನ್ ಹಾಕಿ ಅವರಿಗೆ ವಾರ್ನಿಂಗ್ ಕೊಟ್ಟು ಆಫ್ಟರ್ 10 days ರೆಡಿ ಮಾಡಿ ಅದನ್ನೆಲ್ಲ ರೆಕ್ಟಿಫೈ ಮಾಡಿದ್ರೆ 10 days ಟೈಮ್ ಕೊಡ್ತೇವೆ. ಅದರಿಂದ ಒಂದ್ಸಗೆ ಎನಿ ಟೈಮ್ ನಮ್ಮವರು ಹೋಗಿಕೊಂಡು ರೈಡ್ ಮಾಡ್ಬೋದು. ಚಿಕ್ಕ ಪುಟ್ಟ ಹೋಟೆಲ್ ರೈಡ್ ಮಾಡೋದು, ಚಿಕ್ಕ ಪುಟ್ಟ ಜನರನ್ನ ಟಾರ್ಗೆಟ್ ಮಾಡೋದು ಬಹಳ ಈಸಿ. ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡೋದು, ಟಾರ್ಗೆಟ್ ಅನ್ನೋಕ್ಕಿಂತ ಅದನ್ನು ರೈಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಫೋನ್ಗಳು ಬರುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಂಥದ್ದೇನಾದರೂ ಫೇಸ್ ಮಾಡಿದ್ರೆ ಸರ್? ಸೊ ಇರ್ತದೆ. ಅದು ನನಗೆ ಹಿಂದೆಲ್ಲ ಅಷ್ಟೇ, ನಾನು ದೊಡ್ಡವ್ರು ಸಣ್ಣ ನೋಡೋದಿಲ್ಲ, ನನಗೆಲ್ಲರೂ ಒಂದೇ. ಅದು ನನಗೆ ಹಿಂದೆ ಸಣ್ಣದಿಂದಲೇ ಅಷ್ಟೇ. ನಾನೆಲ್ಲ ಸಮಾನತೆ ನೋಡುವನು, ಬಡವರು ಶ್ರೀಮಂತ ಅಂತಿಲ್ಲ, ಒಂದೇ ಲೆವೆಲ್ ನೋಡೋದು. ಈ ರೀತಿ ಕೂಡ ಅಷ್ಟು ನನ್ನ ತಲೆಗೆ ಇಲ್ಲ. ಅವರು 5 ಸ್ಟಾರ್ ದೊಡ್ಡ ಜನವನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನನಗೆ ಅವನಿಗೆ ಇವರಿಗೆ ಕೊಡುವಂಥ ವ್ಯಾಲ್ಯೂ ಅವ್ರಿಗೆ ಕೊಡೋದು, ಅವ್ರಿಗೆ ಕೊಡುವಂಥ ವ್ಯಾಲ್ಯೂ ಇವರಿಗೆ ಕೊಡೋದು. ಒಂದು ಗಾದೆ ಮಾತಿದೆಯಲ್ಲ ಸರ್, ಒಲ್ಲದ ಗಂಡನಿಗೆ ಮೊಸರು ಕಲ್ಸಿಕ್ತಂತೆ ಅಂತ ವಿರೋಧ ಪಕ್ಷದವ್ರು ಶುರು ಮಾಡಿದ್ರು. UT ಖಾದರ್ ಅವರು ರೈಡ್ ಮಾಡಿದ್ರು, ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಕೆಲವರು ಅಲ್ಲಲ್ಲೇ ಮುಚ್ಚಾಕೋಬಿಟ್ರು, ಕಾಂಪ್ರಮೈಸ್ ಆದ್ರು, ದುಡ್ಡು ಕೊಟ್ಟು ಕಾಂಪ್ರಮೈಸ್ ಆದ್ರು ಅಂತ ಆರೋಪ. ಏನು ಹೇಳ್ತೀರಿ? ಈ ಆರೋಪ ಅಂತ ತಲೆ ಕೆಡಿಸಿಕೊಳ್ಳಲಿಲ್ಲ. ನಾನು BJP ಅವರನ್ನು ನೋಡಿಯಾ ಈ ಆರೋಪ ಮಾಡೋ ನೋಡಿಯಾ ನಾನು ನನ್ನ ಕೆಲಸ ಮಾಡೋದಿಲ್ಲ. ನಾನು ಜನರನ್ನು ನೋಡಿ ನನ್ನ ಕೆಲಸ ಮಾಡುವಂಥದ್ದು. ನನ್ನನ್ನು ಹೊಗಳುವಾಗ ನನಗೆ ಖುಷಿಯಾಗೋದು, ನನ್ನ ತೆಗಲುವಾಗ ನನಗೆ ಬೇಸರ ಆಗೋದು ಅಂತ ಹೇಳಿದರೆ ಅದರ ಅರ್ಥ ಏನು? ನಾನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಅವರು ನನ್ನನ್ನು ಕಂಟ್ರೋಲ್ ಮಾಡ್ತಾರೆ ಅಂತೇಳಿ.
ನಾನು ನನ್ನನ್ನೇ ಕಂಟ್ರೋಲ್ ಮಾಡೋದು, ನಾನು ನನ್ನೇ ಕೆಲಸ ಮಾಡ್ತಾ ಇರ್ತೇನೆ. ಅವರು ಆರೋಪ ಮಾಡೋದಕ್ಕೆ ನಾನು ಏನಕ್ಕೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿ ಟ್ರಾನ್ಸ್ಪರೆಂಟಾಗಿ ನಾವು ಇವತ್ತು ಇದ್ದೇವೆ. ಏನೇ ಕ್ವಶನ್ ಕೂಡ ಅವ್ರಿಗೆ RTI ಕೇಳ್ಬೋದು, ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಹೋಗಿ ಕೇಳ್ಬೋದು, ಯಾವುದು ಮಾಹಿತಿ ಕೊಡೋಕೆ ತಗೊಳ್ಬೋದು. ನಾನೇನಾದ್ರು ಅವ್ರು ಹೇಳಿದಾಗೆ ಮಾಡಿದರೆ ನಾಳೆ ನಮ್ಮ ಅಧಿಕಾರಿಗೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ. ನಾನು ನನ್ನ ಅಧಿಕಾರ ಕೆಲಸ ಮಾಡಿಸ್ಬೇಕು, ನಾನು ಸರಿ ಇರಬೇಕಲ್ಲ, ಅದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ನಮ್ಮ ಹಳ್ಳಿ ಭಾಷೆಲಿ ಒಂದು ಮಾತಿದೆ, ದರ್ಸ ಬಿದ್ದು ಕೆಲಸ ಮಾಡೋದು ಅಂತ, ಅಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡವ್ರಂಗೆ ಓಡೋದು ಅಂತ. ಯಾಕೆ ಸ್ಪೀಡ್ ಅಷ್ಟೊಂದು ಜೋಶ್ ಯಾಕೆ ಹೆಂಗ್ ಬಂದ್ಬಿಡ್ತು? 3 ವರ್ಷ ಕೈ ಕಟ್ಟಾಕಂಗಾಗಿತ್ತ ಸ್ಪೀಕರ್ ಆಗಿ? ಇಲ್ಲ, ಆಗಲೂ ಕೂಡ ನಾನು ಹಿಂದಿನಿಂದಲೂ ಕೂಡ ನನಗೆ ಕೆಲಸ ಮಾಡೋದು ದೊಡ್ಡ ಆಸಕ್ತಿ ಎಲ್ಲ ವಿಚಾರದಲ್ಲಿ ಕೂಡ. ಅದು ರಾತ್ರಿ ಆಗಲ್ಲ ಅನ್ನೋದೇ ಕೆಲಸ, ಎಲ್ಲದಿದ್ರು ಕೂಡ ಕೆಲಸ ಸೃಷ್ಟಿ ಮಾಡ್ತೇನೆ. ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೇಳಿಕೊಂಡು ಸ್ಪೀಕರ್ ಆದ ನಂತರ ಕೂಡ ಸ್ವಲ್ಪ ಫ್ರೀ ಇದ್ರು ಕೂಡ ಮತ್ತು ಆದಷ್ಟು ಬಿಸಿ ಇರಲಿಕ್ಕೆ ಟ್ರೈ ಮಾಡ್ತಿದ್ದೆ. ಜನ ಬರ್ತಾ ಇದ್ರು, ಭೇಟಿ ಆಗ್ತಿದ್ರು, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿ ಸಾಧಾರಣ ಫುಲ್ ಟೈಮ್ ಒಂದು ಬಿಸಿ, ಇಷ್ಟ ಅಲ್ಲ, ಸಾಧಾರಣ ಒಂದು. ಇದಾದ ನಂತರ ಜನ ಬರ್ತಾರೆ, ಕೆಲಸ ಆಗ್ತದೆ, ಪ್ರಯತ್ನ ಜನಕ್ಕೆ ಸಹಕಾರ ಮಾಡಲಿಕ್ಕೆ ಹೋಗ್ತೇವೆ. ಹೋದಾಗ ಸಮಯ ಸಿಕ್ಕುವುದಿಲ್ಲ. ಈಗ ಈ ರೀತಿ ಇರ್ತದೆ. ಈಗ ನೀವೇ ಆಗಿದ್ದೀರ, ಮತ್ತೊಂದು ಮೀಟಿಂಗ್ ಇದೆ, ನಾಳೆ ಬೆಳಿಗ್ಗೆ 6:30 ಗಂಟೆಗೆ ಒಂದು ಮೀಟಿಂಗ್ ಇದೆ, ಮತ್ತು 8:30 ಗಂಟೆಗೆ ಒಂದು ಮೀಟಿಂಗ್ ಈಗ ಹೇಳಿ ಸರ್, ಹೆಂಗಿರುತ್ತೆ ಯುಟಿ ಖಾದರ್ ಅವ್ರ ದಿನಚರಿ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಸಾಧಾರಣ ಬೇಗ ಎದ್ದೇಳ್ತೇನೆ. ಈಗ ನಿನ್ನೆ ನಾವು ಬೆಳಿಗ್ಗೆ ಬಂದು 5:30 ಗಂಟೆ ಆಯಿತು. ಬೆಳಿಗ್ಗೆ ಬಂದು ಮುಟ್ಟುವಾಗ ನಾನು ಮಂಗಳೂರು ಕ್ಷೇತ್ರ ಕಾರ್ಯಕ್ರಮ ಎಲ್ಲ ಮುಗಿಸಿ ನಿನ್ನೆ 4:15 ಗಂಟೆಗೆ ಅಲ್ಲಿ ಮಂಗಳೂರಿಂದ ಹೊರಟು ಮಡಿಕೇರಿ ಕೂರ್ಗಲ್ಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಅಲ್ಲಿಂದ 10 ಗಂಟೆಗೆ ಹೊರಟು ಇಲ್ಲಿಗೆ ಬೆಳಿಗ್ಗೆ 3 ಗಂಟೆಗೆ ಬಂದು ಮತ್ತೆ 6 ಗಂಟೆಗೆ ಎದ್ದು 7:30 8 ಆಗು ರೆಡಿಯಾಗಿ ನಾನು ಇಲ್ಲಿಂದ ಅಬೌಟ್ 8:30 ವಿ ಆರ್ ಔಟ್. ರಾತ್ರಿ ಮಲಗೋ ಸಮಯ ಅಂತ ಇಲ್ಲ, ನಿದ್ದೆ ಬಂದಾಗ ಮಲಗೋದು. ನಿದ್ರೆ ಓಕೆ. ಹೆಂಗೆ ಸರ್ ಅದು ಅಷ್ಟೊಂದು ಎನರ್ಜಿ ಎಲ್ರಿಗೂ ಮೇಂಟೈನ್ ಆಗಲ್ಲ? ನಿಮ್ಮ ದಿನಚರಿ ಬೆಳಗ್ಗೆ ಬೇಗ ಎದ್ದೇಳ್ತೀರಿ, ನಿದ್ರೆ ಬಂದಂಗೆ ಮಲಗ್ತೀರಿ, ಊಟ ತಿಂಡಿ ಹೆಂಗೆ? ಯೋಗ ಗೀಗ ಮಾಡ್ತೀರಾ, ಡಯಟ್ ಮಾಡ್ತೀರಾ, ವರ್ಕೌಟ್ಗೆ ಹೋಗ್ತೀರಾ? ಕೆಲವೊಮ್ಮೆ ವರ್ಕೌಟ್ ಹೋಗ್ತೇನೆ, ಕೆಲವೊಮ್ಮೆ ವಾಕಿಂಗ್ ಹೋಗ್ತೇನೆ ಸಿಕ್ಕಿದಾಗೆ, ಮತ್ತು ಕೆಲವೊಮ್ಮೆ ಡಯಟಿಂಗ್ ಕೂಡ ಅಷ್ಟೇ ಇದರಲ್ಲಿ. ಕೆಲವೊಮ್ಮೆ ಏನೂ ಇರುವುದೇ ಇಲ್ಲ ಇವತ್ತು ಇದರಲ್ಲಿ. ಸೊ ಅದ್ರ ಬಗ್ಗೆ ನನ್ನ ಆಸಕ್ತಿ ಕಡಿಮೆ, ಡ್ರೆಸ್ಸಿಂಗ್ ಮತ್ತು ಫುಡ್. ಇದು ಈಗ ಸ್ವಲ್ಪ ಅಲ್ಲದೆ, ಇಲ್ಲದ ನಾನು ಮುಂಚೆಯಿಂದಲೂ ಕೂಡ ನನಗೆ ಅದರಲ್ಲಿ ಅದೇ ಟೈಮಲ್ಲಿ ಊಟ ಮಾಡಬೇಕು, ಹೀಗೆ ಚಹಾ ಕುಡಿಬೇಕು, ಬೆಳಿಗ್ಗೆ ಇಷ್ಟೇ ಗಂಟೆ ಬ್ರೇಕ್ಫಾಸ್ಟ್ ಅಂಥದ್ದೇನಿಲ್ಲ. ಕೆಲವೊಮ್ಮೆ ಎದ್ದು ಹೋದರೆ ಸೀದು ಹೋಗುದೆ, ಮತ್ತು ಸಂಜೆ ತನಕ ಅದೇ ರೀತಿ ಇರುವಂಥದ್ದು. ನಮಗೆ ಬಿಸಿ ಶೆಡ್ಯೂಲ್ ನಮಗೆ ತಲೆಯಲ್ಲಿ ಇರುವುದಿಲ್ಲ, ನಾವು ಊಟ ಮಾಡಿದೇವಿಲ್ಲ ಅಂತೇಳಿ ನಮಗೂ ಗೊತ್ತು ಕೂಡ ಇರುವುದಿಲ್ಲ. ಹಾಗೇನದು ತಿನ್ನಬೇಕಾದ್ರೆ ಇಲ್ಲಿ ತಿಂತೇವೆ ಅಥವಾ ಇಲ್ಲಿ ಅದೊಂದು ಹೋಟೆಲ್ಗೆ ಹೋಗ್ತೇವೆ. ಇದೇ ಇರಬೇಕು, ಹಂಗೆ ಇರಬೇಕು ಏನಿಲ್ಲ. ಓಕೆ. ಸ್ಪೀಕರ್ ಆಗಿದ್ದಾಗ ನಾನಿಂಥ ಕೆಲಸ ಮಾಡಿದೆ, ನನಗೆ ಅದು ಸಾರ್ಥಕ ಅನ್ಸುತ್ತೆ, ಯಾವುದು ಸರ್? ಹಂಚ್ಕೊಳ್ಬೋದಾ ನಮ್ಮ ಜೊತೆ? ಹೌದು, ನನಗೆ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಅನುಭವ ಮಂಟಪದ ಫೋಟೋವನ್ನು ಬಹುಶಃ ವಿಧಾನಸಭೆಯಲ್ಲಿ ಅಳವಡಿಸಿರೋದು. ಅದೇ ರೀತಿ ಬೆಲ್ಗಾಮಲ್ಲಿ ಹೊರಗೆ ಗಾಂಧಿ ಸ್ಟ್ಯಾಚ್ಯೂ ಮತ್ತು ಸೌಂದರ್ಯೀಕರಣಗೊಳಿಸಿರೋದು. ಇಲ್ಲಿ ನಮ್ಮ 2-3 ದೊಡ್ಡ ಮಹಾದ್ವಾ ಒಂದು ಔಟ್ಲುಕ್ ಚೇಂಜ್ ಮಾಡಿದ್ದು. ಮುಂಚೆ ಒಂದು ಪರಿಸ್ಥಿತಿ ಬೇರೆ ಎಂಟ್ರಾಗುವಾಗ ಬ್ಯೂಟಿಫಿಕೇಷನ್ ಮಾಡಿ ಒಳಗಡೆ ಆ ಓಲ್ಡ್ ಮೆಮರೀಸ್ ತರುವಂಥದ್ದು. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಅಳವಡಿಸಿದ್ದು, ಲೈಟಿಂಗ್ ಇದು. ಅಲ್ಲ ಸರ್, ನಿಮಗೆ ಚುರುಮುರಿ ತಿನ್ನಕ್ಕೆ ಇಷ್ಟ ಅನ್ಕೊಂಡು ಅಲ್ಲಿ ಚುರುಮುರಿ ಅವಕಾಶ ಮಾಡಿಕೊಟ್ರೆ ಏನು ಪ್ಲಾನ್ ಏನು ಸರ್ ಅದು? ಇಲ್ಲ, ಅವ್ರಿಗೆ ಸೆಷನ್ ಟೈಮಲ್ಲಿ ನಾನು ಎಲ್ಲ ಅವ್ರಿಗೆ ಸ್ನ್ಯಾಕ್ಸ್ ಬೇಕಂದ್ರೆ ಇದನ್ನು ಮಾಡುವಂತ ಇದ್ದು ಕರೆದೆ. ಪಾಪ ಲೇಡಿ ಬಂದರು, ಮತ್ತು ಈಗ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಲೈಟಿಂಗ್ ಹಾಕಿದ್ದೇನೆ. ಮುಂಚೆ ವರ್ಷಕ್ಕೆ 1.5 ಕೋಟಿ ಬರೀ ಟೆಂಪರ್ ಲೈಟಿಂಗ್ ಹೋಗ್ತಿದ್ದೆ 2 ದಿವಸಕ್ಕೆ. ಇಂಡಿಪೆಂಡೆನ್ಸ್ ಡೇಗೆ ಒಂದೊಂದು ದಿವಸ 30 ಲಕ್ಷ ರೂಪಾಯಿ. ನಾನು ಇದೆಂತಗೆ ಇಷ್ಟು ಕೊಡಬೇಕು? ಕರೆಕ್ಟ್. ಫೈಟ್ ಒಂದು ಬರೀ 4 ಕೋಟಿಯಲ್ಲಿ ಪರ್ಮನೆಂಟ್ ಲೈಟಿಂಗ್ ಹಾಕಿ ಬಿಟ್ಟಿದ್ದೇವೆ ನಾವು. ನಿನ್ನೆ ಬೆಂಗಳೂರು ಹಬ್ಬಕ್ಕೆ ಅದೇ ದೊಡ್ಡ ವರದಾನ ಆಯಿತು. ಹೌದು, ಮುಂಚೆ ಎಲ್ಲ ಸ್ಯಾಟರ್ಡೆ ಸಂಡೇ ಯಾರು ಕೂಡ ವಿಧಾನಸೌಧ ಬರ್ತಾ ಇರಲಿಲ್ಲ. ಲೈಟ್ ಹಾಕಿದ ನಂತರ ಏನಂತ ಹೇಳಿದರೆ 8 ಗಂಟೆಗೆ ಪೊಲೀಸ್ನವರು ಫೋನು, ಇಲ್ಲಿ ನಮ್ಗೆ ರೋಡ್ ಬ್ಲಾಕ್ ಆಗ್ತದೆ, ನೀವು ಲೈಟ್ ಬೇಗ ಆಫ್ ಮಾಡಿ ಅಂತ ಹೇಳಿ. ಅದನ್ನು ಆಫ್ ಮಾಡಿ ಅಂತ ಹೇಳಿದರೆ ಅರ್ಧ ಗಂಟೆಲಿ ಪಬ್ಲಿಕ್ ಫೋನು, ನೀವು 10 ಗಂಟೆ ಲೈಟ್ ಹೇಳಿದ್ದು ಎದ್ದು ಯಾಕೆ ನೀವು ಬಂದ್ ಮಾಡಿದ್ದೀರ ಅಂತ ಹೇಳಿ. ಮತ್ತೆ ಕಂಟಿನ್ಯೂ ಮಾಡ್ತಾರೆ ಪೊಲೀಸರು, ನೀವು ನಿಮ್ಮ ಕೆಲಸ ಮಾಡಿ ಲೈಟ್ ಆಗಬೇಕಾಗ್ತದೆ, ಪಬ್ಲಿಕ್ ಡಿಮಾಂಡ್ ಇದೆ ಅಂತೇಳಿ. ಸೊ ಅಲ್ಲಿ ಒಂದು ಕ್ರಾಂತಿ, ಬರೀ ಒಂದು ಲೈಟಿಂಗ್ ಮಾತ್ರ ಅಲ್ಲ, ಒಂದು ದೊಡ್ಡ ಮಟ್ಟ ರಿಫಾರ್ಮ್ ಚೇಂಜ್ ಆಗಿ ಪರಿವರ್ತನೆ ಆಗ್ತದೆ. ಅದ್ರ ಜೊತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದೆವು, CPA. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾನ್ಫರೆನ್ಸ್. ಸ್ಟಿಲ್ ಇಟ್ ಇಸ್ ರಿಮೆಂಬರ್ಡ್ ಇನ್ ಟು ದಿ ವರ್ಲ್ಡ್. ಇಂಟರ್ನ್ಯಾಷನಲ್ಲಿ ಕಾಮನ್ವೆಲ್ತ್ನ ಅದೇ ಮುಖ್ಯಸ್ಥರು ಕೂತ್ಕೊಂಡು ಮಾಡಿದಾಗ ಬ್ಯಾಂಗ್ಳೂರ್ ಕಾನ್ಫರೆನ್ಸ್ ಬೆಸ್ಟ್ ಕಾನ್ಫರೆನ್ಸ್ ಅಂತ ಈಗಲೂ ಕೂಡ ಹೇಳ್ತಾರೆ. ಸೊ ಇದೆಲ್ಲ ನಮ್ಗೆ ಅತ್ಯಂತ ಖುಷಿ ತಂದಿದೆ. ಸ್ಪೀಕರ್ ಆಯಿತು, ನಾನು ಮಂತ್ರಿ ಬಗ್ಗೆಯೂ ಮಾತಾಡಿದೆ. ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್.
ನಿಮ್ಮ ಫ್ರೀ ಟೈಮ್ನಲ್ಲಿ ನಾನು ಕೇಳ್ತಾ ಇದ್ದೆ ನಿಮ್ಮ ಸುತ್ತಮುತ್ತ ಇರೋರ್ನ, ಈ ಬೈಕ್ ರೇಸ್ ಎಲ್ಲ ಮಾಡೋದು ತುಂಬ ಕ್ರೇಜ್ ಇದೆಯಾ? ಈಗಲೂ ಹೋಗ್ತೀರಾ? ಈಗ ಕಾರ್ ತಗೊಂಡು ಹೋಗ್ತೇನೆ ನಾನು ಕೆಲವೊಮ್ಮೆ. ಕಾರ್ ರೇಸ್ ಸಿಕ್ಕಿದ್ರೆ ಕೆಲವೊಮ್ಮೆ ಹೋಗ್ತೇನೆ ಕಾರ್ ರೇಸಲ್ಲಿ. ಕೆಲವೊಮ್ಮೆ ಬೆಂಗಳೂರಿಗೆ ರಾತ್ರಿ ಲೇಟ್ ಆದರೆ ಕೆಲವೊಮ್ಮೆ ಟೈಮ್ ಸಿಕ್ಕಿದ್ರೆ ಒಂದು ರೌಂಡ್ ಸುತ್ತೊಡೆದು ಬರ್ತೇನೆ ನಾನೇ ಒಬ್ಬನೇ ಡ್ರೈವಿಂಗಲ್ಲಿ. ಆಗ ಮಾತ್ರ ನಮಗೆ ಫಾಸ್ಟ್ ಹೋಗಲಿಕ್ಕೆ ಆಗುವಂಥದ್ದು. ಒಂದು ಇಡೀ ಸುತ್ತೊಡೆದು ಈಗಲೂ ಜೀಪ್ ರೈಡ್ ಎಲ್ಲ ಜೀಪ್ ರೈಡ್ ಎಲ್ಲ ಹೋಗ್ತೇನೆ. ಯಾವಾಗಿಂದ? ಕಾಲೇಜ್ ಡೇಸ್ ಇಂದ? ಕಾಲೇಜ್ ನಾನು ಚಾಂಪಿಯನ್ ಆಗಿದೆ, ಬೈಕ್ ನ್ಯಾಷನಲ್ ಬೈಕ್ ಮತ್ತು ಕಾರ್ ಚಾಂಪಿಯನ್ ಆಗಿದೆ. ಬಿದ್ದು ಪೆಟ್ ಗಿಟ್ ಮಾಡ್ಕೊಂಡಿರೋದೆಲ್ಲ ಇಲ್ಲೆಲ್ಲ ಗಾಯ ಇದೆ ಅಲ್ಲ ಕೈಯಲ್ಲಿ, ಈಗಲೂ ಇದೆ ಇಲ್ಲಿ ಮತ್ತೆ ಇಲ್ಲಿ ಆಗಲೇ ಬಿದ್ದದ್ದು. ಮತ್ತು ನಂತರ ಚಾಂಪಿಯನ್ ಇದೆ. ಈಗ ಕಾರಲ್ಲಿ ಹೋಗ್ತೇನೆ ನಾನು ಸಿಕ್ಕಿದಾಗ. ವೈಫ್ಗೆಲ್ಲ ತುಂಬಾ ಇಷ್ಟನಾ? ಅವರು ಅದನ್ನ ಹೆದರಿಕೆ ಜಾಸ್ತಿ. ಕರ್ದಿಲ್ವಾ ಸರ್ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಹಿಂಗೆ ಅಂತ? ಎಲ್ಲ ಹೆದರಿಕೆ ಜಾಸ್ತಿ. ನೈಟ್ ಎಲ್ಲ ನೀವು ಈಗ ಒಬ್ಬೊಬ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಒಬ್ಬರೇ ರೈಡ್ ಹೋಗ್ಬಿಡ್ಬೇಕು ಆರಾಮ್ ಅನ್ಸತ್ತೆ. ನಿಮ್ಗೆ ಹಂಗೆಲ್ಲ ಹೋಗಿದ್ದೇನೆ? ಅದೇ ಹೇಳಿದೆಲ್ಲ, ಈ ಸ್ಪೀಡ್ ರೈಡ್ ಬಿಟ್ಬಿಡಿ ಸರ್, ನಾರ್ಮಲ್ ಕಾರ್ ಓಡಿಸೋದನ್ನ ಕೇಳ್ತಾ ಇದ್ದೀನಿ. ನಾರ್ಮಲ್ ನೈಟ್ ಹೋಗ್ತೇನೆ ನಾನು. ನೀವೇ ಡ್ರೈವ್ ಮಾಡ್ತೀರಾ? ನಾನೇ ಡ್ರೈವರ್. ಇಡೀ ಬೆಂಗಳೂರು ನಾನು ಬೆಂಗಳೂರು ಕಲ್ತದೆ ಹಾಗೆ. ಇದು ಹೋಗಿ ರೋಡ್ ತಪ್ಪಿ ಎಲ್ಲಿ ಹೋಗಿ ಕಡೆಗೆ ಎಲ್ಲಿಯಾದ್ರು ಬಂದು ಮುಡ್ತದೆ, ಒಂದು ಸುತ್ತುವರೆದು ಬಂದಾಗ ಇದು ಬೆಂಗಳೂರು ಅಂತ ಗೊತ್ತಾಗ್ತದೆ. ಈಗ ಹೋಗಿ ಕೋರಮಂಗ್ಳೂರು ಹೋಗಿ ಸರ್ಜಾಪುರ ಹೋಗಿ ಹೋಗಿ ಮತ್ತೆ ಎಲ್ಲಿ ಹೋದೆ ಅಂತೆಲ್ಲ ಅದು ಹೋಗಿ ಮತ್ತೆ ಒಂದು ರೌಂಡ್ ಹೊಡೆದು ಬಂದು ಇಲ್ಲಿಗೆ ಬಂದು ಮುಟ್ಟಿದ್ದು. ಸೊ ವಿ ಕೇಮ್ ಟು ವಾಟ್ ಈಸ್ ಬೆಂಗಳೂರು, ಒಂದು ಸರ್ಕಲ್ ಅಂದರೆ ಒಂದು ಬ್ಯಾಂಗ್ಳೂರು ಹೇಗೆ ಅಂತೇಳಿ. ಸೊ ಅದೊಂದು ರಿಲ್ಯಾಕ್ಸಿಂಗ್ ಟೈಮ್ ಅದು ಇದರಲ್ಲಿ. ಜನರ ಸಮಸ್ಯೆಗೆ ವಾಪಸ್ ಬರೋಣ. ರೈತರಿಗೆ ಖಾದರ್ ಕಂಡ್ರೆ ಸಿಟ್ಟು ಬಂದಿದೆ ಇವಾಗ, ಅಡಿಕೆ ಬೆಳೆಯೋರಿಗೆ. ಎಲ್ಲಿಯೂ ಇಲ್ಲ, ಯಾವ ಸಿಟ್ಟು ಬರಲಿಲ್ಲ. ಬ್ಯಾನ್ ಮಾಡ್ತೀರಾ ಸರ್? ಬ್ಯಾನ್ ಆಗಿದೆ ಅಲ್ಲ ಈಗ. ಬ್ಯಾನ್ ನಾನು 8 ಜಿಲ್ಲೆಯ ರೈತರು ಪ್ರೆಷರ್ ಹಾಕ್ತಾ ಇದ್ದಾರೆ ಸಿಎಂಗೆ. ನಿಮ್ಮದೇ ನಾಯಕರು ಹೋಗಿ ಪ್ರೆಷರ್ ಹಾಕ್ತಾ ಇದ್ದಾರೆ, ವಾಪಸ್ ತೆಗಿತೀವಿ ಅಂತ ನಿಮ್ಮೆಲ್ಲ ಹೇಳ್ತಾ ಇದ್ದಾರೆ. ಸಿಎಂ ತೆಗೆದ್ರು ಇದನ್ನು ವಾಪಸ್, ಗುಟ್ಕಾ ಬ್ಯಾನ್ ನಿಷೇಧ ಮಾಡಿದ್ರು ಅಥವಾ ತೆಗೆದ್ರು? ಸಿಎಂ ಹೇಳಿದ್ರ ತೆಗೆದ್ರು. ಏನ್ ಮಾಡ್ತೀರಿ ಸರ್? ಮುಂದಕ್ಕೆ ತೆಗೆದ್ರೆ ಇಲ್ಲ, ಸಿಎಂ ಡಿಸಿಷನ್ ಫೈನಲ್. ಅದರ ನಂತರ ನಾವು ಜಾಸ್ತಿ ನಾವು ಸಿಎಂ ಅಡಿಯಲ್ಲಿ ನಾವು ಕೆಲಸ ಮಾಡುವವರು. ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಭಾಳ ಚೆನ್ನಾಗಿ ಗೊತ್ತಿದೆ. ಸಿಎಂ ಮಾತ್ರ ನಮಗೆ ಫೈನಲ್, ಅದೇನು ಪ್ರಶ್ನೆ ಇಲ್ಲ. ಮುಂದು ಎರಡನೇದು, ನಾವು ಇವತ್ತು ಗುಡ್ಕಾ ಬ್ಯಾನ್ 2013 ನಾನೇ ಆಗಿತ್ತು, ಮತ್ತೆ ಕ್ಯಾನ್ಸಲ್ ಆಯ್ತು. ಇಲ್ಲ ಕ್ಯಾನ್ಸಲ್ 13 ಮತ್ತೆ 14 ಒಂದ್ಸಲ ತಂದ್ರಿ ಸರ್, ಕ್ಯಾನ್ಸಲ್ ಆಗಲಿಲ್ಲ. ಇಂಪ್ಲಿಮೆಂಟ್ ಹೆಂಗಾಯ್ತು ಸರ್? ಆಯ್ತಲ್ಲ, ಬ್ಯಾಂಡ್. ಅವತ್ತು ಇದಕ್ಕಿಂತ ಜಾಸ್ತಿ ಸಮಸ್ಯೆ ಇತ್ತು, ಇದಕ್ಕಿಂತ ಜಾಸ್ತಿ ಪ್ರೆಷರ್ ಇತ್ತು. ಅದು ದೊಡ್ಡ ಚರ್ಚೆ ಆಯಿತು ಅಸೆಂಬ್ಲಿಯಲ್ಲಿ. ಆಗೆಲ್ಲ ಘಟಾನುಘಟಿಗಳಿದ್ರು. ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, ಇವರೆಲ್ಲ ಜಗದೀಶ್ ಶೆಟ್ಟರ್ ಅವರು, ಇವರೆಲ್ಲ ಕೂಡ ಭಾಳಷ್ಟು ಚರ್ಚೆ ಆಯಿತು ಅವಾಗ ಇದರಲ್ಲಿ 2013-14ರಲ್ಲಿ. ಆಗ ಸಮರ್ಥ ಉತ್ತರ ಕೊಟ್ಟರು ಮುಖ್ಯಮಂತ್ರಿ, ಮತ್ತೆ ಎಲ್ಲರಿಗೂ ಬೆಂಬಲ ಕೊಟ್ಟರು, ಸರಿ ಅಂತ ಹೇಳಿದರು. ಅಡಿಕೆ ರೇಟ್ ಏನು ಡೌನ್ ಆಗಲಿಲ್ಲ. ಈ ಸಲ ಕೂಡ ಅಷ್ಟೇ. ಈಗ 70-80 ಸಾವಿರ ಇದೆ, 45-50 ಸಾವಿರಕ್ಕೆ ಬಂದಿದೆ ಅಂತಾರೆ. ಯಾರು ಹೇಳಿದ್ದು? ಕ್ಯಾಂಪ್ಕದವರು ಹೇಳಿದ್ರ? ಅಡಿಕೆಗೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಸೊಸೈಟಿ ಇರೋದು ಕ್ಯಾಂಪ್ಕವ್ರು. ಇದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ತೊಂದರೆ ಆಗುದಾದ್ರೆ ಕ್ಯಾಂಪ್ಕನವ್ರಿಗೆ ಮಾಹಿತಿ ಇರ್ತದೆ. ಅವ್ರು ಯಾರು ನಮ್ಮ ಹತ್ರ ಬಂದ್ರ, ಡೇಟಾ ರಿಲೀಸ್ ಮಾಡಿದಾಗ ನಮ್ಮ ಹತ್ರ ನಮ್ಮನ್ನು ಕೇಳಿದ್ರ, ನಮ್ಗೊಂದು ಹೇಳಿದ್ರ, ಅವರೊಂದು ಸ್ಟೇಟ್ಮೆಂಟ್ ಬಂದಿದೆ ಪೇಪರಲ್ಲಿ, ಎಲ್ಲಿ ಇದಕ್ಕೆ ವಿರೋಧ ನಮ್ದೇನು ಇದಿಲ್ಲ, ನಮ್ಗೆ ಲಾಸ್ ಆಗ್ತದೆ, ಎಲ್ಲಿ ಅದೊಂದು ಸ್ಟೇಟ್ಮೆಂಟ್ ಬಂದಿದೆ. ಹಾಗಾದ್ರೆ ರೈತರು ಭಯ, ಅದರಲ್ಲೂ ಅಡಿಕೆ ಬೆಳೆಯೋ ರೈತರು ಭಯ ಪಡೋದು ಯಾಕೆ? ಯಾರೋ ಒಬ್ರು ರೈತರು ಬಂದು ಹೇಳಿದ್ನ, ರೈತ ಬೆಲೆಗೆ ನಮ್ಮ ಬೆಲೆ ಫಾರ್ಮರ್ಸ್ ಇದ್ದಾರಲ್ಲ, ಅಡಿಕೆ ಬೆಳೆಗಾರರು, ಯಾರಾದ್ರು ಬಂದು ಹೇಳಿದಾರ? ಮಲೆನಾಡು ಭಾಗ, ತುಮಕೂರು ಭಾಗ, ಯಾರು ಬಂದು ಹೇಳಿದ್ದಾರೆ? ಅವರಿಗೆಲ್ಲ ಒಂದು ಆತಂಕ ಇದೆ ಸರ್, ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಬಿಟ್ರೆ. ಅದೇ ನಾನು ಹೇಳಿದ್ದು, ರೈತರಿಗೆ ಯಾವುದೇ ತೊಂದರೆ ಆಗುದಿಲ್ಲ. ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗುವಂಥ ಯಾವುದೇ ಕೆಲಸ ನಮ್ಮ ಸರ್ಕಾರ ಮಾಡುವುದಿಲ್ಲ. ನಾವೆಲ್ಲರೂ ಕೂಡ ಅಡಿಕೆ ಬೆಳಿಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಮ್ಮದು. ಸದುಪಯೋಗ ಒಳ್ಳೆ ರೀತಿಯಿಂದ ಆರೋಗ್ಯ ಪೂರಕವಾಗಿ ಬರಲಿ ಅಂತ ಹೇಳಿ ಬಂದು ನಮ್ಮ ಉದ್ದೇಶ ಇರುವಂಥದ್ದು. ಎಲ್ಲಿಯೂ ಕೂಡ ನಮಗೆ ಅಡಿಕೆ ಬೆಳೆಗಾರರು ಬಂದು ಅಥವಾ ಸಂಘದವರು ಬಂದು ನಮಗೆ ಇದರಿಂದ ತೊಂದರೆ ಆಗಿದೆ ಅಂತ ಯಾರೂ ಎಲ್ಲಿ ಕೂಡ ಹೇಳಿಲ್ಲ. ಮತ್ತು ಅಡಿಕೆದಾರರ ಅಡಿಕೆ ಬೆಲೆಯೂ ಕೂಡ ಕಡಿಮೆ ಆಗುವುದಿಲ್ಲ. ಈಗ ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಸರ್ ನಾವು. ಸಾರಿ ನೀವು ಮಾತಾಡ್ತಿದ್ದೆ. ಕ್ಯಾನ್ಸರ್ ಕಾಮನ್ ಕಾಯಿಲೆ ಥರ ಆಗ್ಬಿಡ್ತಾ ಇದೆ ಇವಾಗ. ಪ್ರೈವೇಟ್ ಹಾಸ್ಪಿಟಲ್ಗಳು ವಿಪರೀತ ತಲೆ ಎತ್ತಾ ಇದ್ದಾವೆ. ಈ ಕಿದ್ವಾಯಿ ಅಂತದ್ದು 1-2 ಹೊರತುಪಡಿಸಿದ್ರೆ ಟ್ರೀಟ್ಮೆಂಟ್ ಈ 25-30 ಸಾವಿರ ಒಂದೊಂದು ಸೆಷನಿಗೆ ಹೋಗಿ ಬಂದುಬಿಟ್ರೆ ಸರ್, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು? ಅದನ್ನೇ ಹೇಳಿದಲ್ಲ, ನಾವು ರೋಗ ಬಂದು ಮದ್ದು ಕೊಡೋದ ಬದಲು ರೋಗ ಬರದಿರೋದನ್ನು ನೋಡಿಕೊಳ್ಬೇಕು. ಈ ಗುಡ್ಕ ಬೇಕಾದ್ರೆ ಹೇಳಲಿಕ್ಕೆ ತುಂಬ ಜನ ಇದ್ದಾರೆ. ಐಶ್ವರ್ಯ ಮಲಗಿದ್ದ ಯಾರದಿದ್ದಾರ? ಒಬ್ಬನು ಕೂಡ ಇಲ್ಲ.
ಪಾನ್ ಮಾಸಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವ ಪಿಕ್ಚರ್ ಆ್ಯಕ್ಟರ್ ಬರ್ತಾನೆ, ಇಲ್ಲ ಐಸು ಮಾರಾಗಿದ್ದು ಇವರೇ ಮಾರ, ಅವ್ನು ತಿಂತಾರ, ಅವ್ನು ತಿನ್ನೋದು ಇಲ್ಲ ಇದರಲ್ಲಿ. ಸೊ ಜನ ಅರ್ಥ ಮಾಡಿಕೊಳ್ಬೇಕು, ನಮ್ಗೆ ಅದು ವಿಷಕಾರಿ ಅಂತ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಅದನ್ನು ತಿನ್ನಬೇಕು ಇದರಲ್ಲಿ. ಆಯ್ತು, ಅಭ್ಯಾಸ ಇರ್ತಂದ್ರೆ ಬಿಟ್ಟು ಬಿಡಬೇಕು ಗೊತ್ತಾದ ನಂತರ ಇದರಲ್ಲಿ. ಹಳ್ಳಿಗಳ ಕಡೆ ಹೋಗೋಣ ಸರ್ ಸ್ವಲ್ಪ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳ ಕೊರತೆ ಇವತ್ತಿಗೂ ಇದೆ ಹಳ್ಳಿಗಳ ಕಡೆ. ಬೇರೆ ಟೈಮಲ್ಲಿ ಇರಲಿಲ್ವಾ, ಬೇರೆ ಮಿನಿಸ್ಟರ್ ಇದ್ದಾಗಿರಲಿಲ್ವಾ? ಖಂಡಿತವಾಗ್ಲೂ ಇತ್ತು. ಬಟ್ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದರೆ, ಖಾದರ್ ಅವರಿದ್ದರೆ ನಿರೀಕ್ಷೆ ಜಾಸ್ತಿ ಇದೆ, ಜನರಿಗೂ ಅಷ್ಟೇ ಎಲ್ರಿಗೂ ಅಷ್ಟೇ. ಗೌರ್ಮೆಂಟ್ ಆಸ್ಪತ್ರೆಗೆ ಡಾಕ್ಟರ್ಗಳು ಬೇಕು ಸರ್. ಖಂಡಿತವಾಗಿ ಅದೇ ನಮ್ಮ ಮೊದಲ ಆದ್ಯತೆ. 100 ಡೇಸ್ ಪ್ರೋಗ್ರಾಮಲ್ಲಿ ಏನು ಪ್ರೋಗ್ರಾಮ್ ಮಾಡಬೇಕಂತ ಮುಖ್ಯಮಂತ್ರಿ ಕೇಳಿದಾಗ ಫಸ್ಟ್ ನಾನು ಕೊಟ್ಟದ್ದು ಯಾವುದು ಯೋಜನೆ ಬೇಡ, ನಮಗೆ ಮ್ಯಾನ್ ಪವರ್ ಫಿಲ್ ಮಾಡಿ, ಡಾಕ್ಟ್ರು, ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಈಗ ಕೊಟ್ಟಿದ್ದಾರೆ, ಮತ್ತೆ 1,000 ಕೊಟ್ಟಿದ್ದಾರೆ, ಮತ್ತೆ ಅಡಿಷನಲ್ ಕೊಡ್ತಾನೆ ಕೂಡ ಹೇಳಿದ್ದಾರೆ. ಅಲ್ಲಿ ತನಕ ನಾವು ಟೆಂಪರರಿ ಕಾಂಟ್ರಾಕ್ಟ್ ಬಂದ ಕೂಡ ನಾವು ತಗೊಳ್ತೇವೆ. ಸೊ ನಾವು ಎಷ್ಟು ಸಾಧ್ಯವಿದೆ, ಈಗ ನಾನು ಬಂದ ನಂತರ ಸುಮಾರು 200 ಡಾಕ್ಟ್ರುಗಳು ಸೇರಿದರು ಆಯ್ತು ಥ್ರೂಔಟ್ ದಿ ಸ್ಟೇಟ್. ಅದನ್ನು ಬಹುತೇಕ ಇವತ್ತು ನಿಮ್ಮ ನಾನು ಬೀದರ್ ಹೋಗಿದ್ದೆ, ಅಲ್ಲೆಲ್ಲ ಫುಲ್ ಆಗಿದೆ, ಗುಲ್ಬರ್ಗ ಫುಲ್, ಬಹುತೇಕ ಎಲ್ಲ ಇದರಲ್ಲಿ ಕೂಡ ಫಿಲ್ ಆಗಿದೆ. ಕೆಲವೊಂದು ಜಿಲ್ಲೆಯಲ್ಲಿ ಬಾಕಿ ಇದೆ, ಲಿಮಿಟೆಡ್ ಜಿಲ್ಲೆಗಳಲ್ಲಿ. ಒಂದು ರೈತರಿಂದ ಕಂಪ್ಲೇಂಟ್ ನಿಮ್ಮ ಬಗ್ಗೆ ಹೇಳಿದೆ, ಇನ್ನೊಂದು ಸೀರಿಯಸ್ ಕಂಪ್ಲೇಂಟ್ ಇದೆ. ರೈತರಿಂದ ಎಲ್ಲಿಯೂ ಕಂಪ್ಲೇಂಟ್ ಬರಲಿಲ್ಲ ಇತ್ತು ಅಂತ ಕೇಳಿದ್ರೆ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ. ಇನ್ನೊಂದು ಸೀರಿಯಸ್ ಕಂಪ್ಲೇಂಟ್ ಇದೆ ಸರ್, ದಯವಿಟ್ಟು ನೀವೇ ಮಾತಾಡಬೇಕು ಅದಕ್ಕೆ ಪ್ಲೀಸ್ ಸರ್. ಹಲೋ Hello, good evening, sir. ಗುಡ್ ಈವ್ನಿಂಗ್, ಅಸ್ಸಲಾಂ ವಲೈಕುಮ್. Walaikum salam. ಈ ಕಂಪ್ಲೇಂಟ್ ನ ಸೀರಿಯಸ್ ಆಗಿ ಕೇಳಲೇಬೇಕು ಸರ್. ವಾಟ್ ಇಸ್ ಯುವರ್ ಕಂಪ್ಲೇಂಟ್? My father is not giving enough time. I haven't seen my father in 2 weeks. So what should we do, sir? You have to go with your father to Bangalore. But I'm studying here. I have my classes. So what can I do? I'll tell your father to make time and meet you, okay? Okay, sir. ಇದು ತುಂಬಾ ಸೀರಿಯಸ್ ಕಂಪ್ಲೇಂಟ್ ಸರ್ ಮಗಳ ಕಡೆಯಿಂದ. ಮಗಳು ಮತ್ತು ನಮ್ಮ ಮಿಸ್ಸಸ್ ಕಡೆಯಿಂದ ಸೇಮ್ ಇಬ್ರು. ಎಷ್ಟೊತ್ತು ಮಾತಾಡಿದ್ರಿ ಸರ್ ಬೆಳಗ್ಗೆಯಿಂದ ಎಷ್ಟು ತನಕ? ಇಲ್ಲ, ನಮ್ಮ ಫೋನ್ ಬಂದು ಯಾವುದು ಇವತ್ತು ಎಷ್ಟೊತ್ತು ಮಗಳಿಂದ ಫಸ್ಟ್ ಮಾತಾಡೋದು, ಮಗಳ ನಾವೇ ಮಾತಾಡ್ಕೋ ಅವಕಾಶ ಮಾಡ್ಕೊಟ್ಟಂಗ. ಹಾಗೆ ಬೆಳಿಗ್ಗೆ ಬೇಗ ಹೋದೆ, ಮನೆಯವರು ಕೂಡ ಬೆಳಿಗ್ಗೆ ಮಾತಾಡಿ ಮತ್ತೆ ಮೆಸೇಜ್ ಮಾಡಿದೆ, ಮತ್ತೆ ಲೇಟ್. ಇನ್ನು ಅವರು ಕೆಲವೊಮ್ಮೆ ಫೋನ್ ಕಾಯ್ತಾ ಇರ್ತಾರೆ, ನನ್ನ ನಿದ್ದೆ ಎಲ್ಲ ಡಿಸ್ಟರ್ಬ್ ಇಲ್ಲ, ಪ್ರಾಕ್ಟಿಕಲ್ ಪ್ರಾಬ್ಲಮ್. ವೈಫಿಂದ ಏನು ಕಂಪ್ಲೇಂಟ್ ಸರ್? ಅಗೇನ್ ಟೈಮ್ ಕೊಡಲ್ಲ, ಓನ್ಲಿ ಟೈಮ್, ಬೇರೆ ಏನಿಲ್ಲ. ಒಂದು ಟೈಮ್, ಮತ್ತೆ ನಾನು ಸರಿ ಸಮಯ ನಿದ್ದೆ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಊಟ ಕಡಿಮೆ ಮಾಡಬೇಕು, ಹೆಲ್ತ್ ಇಷ್ಟು ಮೂರೇ, ಮತ್ತೆ ಪ್ರಾರ್ಥನೆ ಮಾಡಬೇಕು. ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಸರಿಯಾದ ಟೈಮಲ್ಲಿ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ, ಮೇಯ್ನ್ ಒಂದು ಅದು. ಎಷ್ಟೊತ್ತು ನಿದ್ರೆ ಮಾಡ್ತೀರಾ ಸರ್? ಡಿಪೆಂಡ್ಸ್ ಅಲ್ಲ, 6 ಗಂಟೆ 7 ಗಂಟೆ? ಕಡಿಮೆ, 7 ಗಂಟೆ ಅದೇ ಭಾಳ ಆರಾಮ. ನನಗೆ 6 ಗಂಟೆ ನಿದ್ದೆ ಬಂತಂತ ಹೇಳಿದೆ, ಐ ವಿಲ್ ಬಿ ವೆರಿ ಫ್ರೆಶ್. 6 hours if I get, I'll be very comfortable. ಮಧ್ಯದಲ್ಲಿ ಒಂದು ಚಿಕ್ಕ ನ್ಯಾಪ್ ಗೀಪ್ ಏನು ಮಧ್ಯಾಹ್ನದೊತ್ತು ಅಂತ ಹ್ಯಾಬಿಟ್ ಅಂತ ಇಲ್ಲ, ವೆರಿ ರೇರ್. ಬಟ್ ಸಮ್ಟೈಮ್ಸ್ ಕೆಲವು ಬರ್ತದೆ, ವೆಹಿಕಲಲ್ಲಿ ಹೋಗುವಾಗ 1 hour ಡಿಸ್ಟೆನ್ಸ್ ಇದ್ದರೆ ನಾನು ಅಲ್ಲಿ ಮಲಗಿ ಬಿಡ್ತೇನೆ ಇದರಲ್ಲಿ. ಇದಕ್ಕೆ ಸರ್ ಲೀಡರ್ಸ್ ಅಂತ ಬಂದಾಗ ತುಂಬ ನಾನು ಲಿಂಗಾಯತ್ ಕಮ್ಯುನಿಟಿ ಲೀಡರ್ ಆಗಬೇಕು, ನಾನು ಒಕ್ಕಲಿಗ ಕಮ್ಯುನಿಟಿ ಲೀಡರ್ ಆಗಬೇಕು, ಪ್ರಶ್ನಾತೀತ ನಾಯಕ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ, ಫೈಟ್ ಮಾಡ್ತಾ ಇದ್ದಾರೆ. ಯಾಕೆ ಮುಸ್ಲಿಂ ಧರ್ಮದ ನಾಯಕನಾಗಬೇಕು ಅಂತ ಖಾದರ್ ಅವ್ರಿಗೆ ಇಲ್ಲಿ ತನಕ ಅನ್ನಿಸ್ಲಿಲ್ಲ? ಖಾದರ್ ಅಂದ ತಕ್ಷಣ ಎಲ್ಲರೂ ನಮ್ಮವರು ಅಂತಾರೆ, ಯಾಕೆ? ಅಲ್ಲ, ಯಾಕೆಂದರೆ ಒಂದು ಗುಡ್ ಮುಸ್ಲಿಮ್ ವಿಲ್ ಬಿ ಲವ್ಡ್ ಬೈ ಎವ್ರಿ ಒನ್. ಆಯ್ತಾರೆ, ಎಲ್ಲ ನಂಬರ್ ಅಂತ ಎನಿಸ್ತಾರೆ. ಆ ರೀತಿ ನಾವು ಇರಬೇಕು ಆಯ್ತಲ್ಲಿ. ಕಾರಣ ಅವನು ಕಮ್ಯುನಿಟಿ ಲೀಡರ್ ಅಂತ ಹೇಳಿದರೆ ಎಲ್ಲ ತಪ್ಪುಗಳನ್ನ ಒಪ್ಪಿಕೊಂಡು ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅದನ್ನು ತಂದೆ ನಾನು ಕಲ್ತವನು. ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ನಾನು ಲಾ ಕಾಲೇಜ್ ಕ್ಲಾಸಲ್ಲಿದ್ದೆ. ಕ್ಲಾಸ್ ಮಧ್ಯೆ ಗ್ಯಾಪ್ ಇರ್ತಾರೆ, ಟೀಚರ್ಸ್ ಅವರು ಚೇಂಜ್ ಆಗುವಾಗ. ಆಗ ಒಂದು ಪೊಲೀಸ್ ಬರ್ತಾರೆ, ನಿಮ್ಮನ್ನು ಕರೀತಾರೆ ಅಂತ ಹೇಳ್ತಾರೆ. ನಾನು ಸ್ಟೇಷನ್ ಹೋಗ್ತೇನೆ, ಇನ್ಸ್ಪೆಕ್ಟರ್ ಹೇಳ್ತಾರೆ ಗಲಾಟೆ ಆಗಿದೆ ಕಾಲೇಜ್ನ ಕೆಳಗಡೆ. ಅಲ್ಲಿ 2-3 ಕಾಲೇಜ್ ಇದೆ ನಮ್ಮದು, ಮಂಗಳೂರಲ್ಲಿ, ಬಲ್ಲಾಲ್ಬಾಗಲ್ಲಿ. ಯಾವುದು ಯು ಆರ್ ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್. ಐ ವಾಸ್ ಅ ಸ್ಟೂಡೆಂಟ್ ಲೀಡರ್. ಆವಾಗ ನೀನು ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್ ಅಂತ ಹೇಳಿದ್ರು. ನಾನು ಏನು ಮಾತಾಡ್ತೀವಿ, ನಾನು ಕ್ಲಾಸ್ ಒಳಗೆ ರೂಮಲ್ಲಿದ್ದೆ. ನಾನು ನೀವು ಅಟೆಂಡೆನ್ಸ್ ಬುಕ್ ನೋಡಿ, ನನಗೆ ವಿಷಯ ಚೆನ್ನಾಗಿ ಗೊತ್ತೂ ಇಲ್ಲ. ಅದೆಲ್ಲ ಎಲ್ಲಿ ಬೇಡ, ಅದೆಲ್ಲ ಕೋರ್ಟಲ್ಲಿ ಹೇಳ್ಬೇಕಂತ ಹೇಳಿದರು. ಆಯ್ತು, ಆಗ ಮೊಬೈಲ್ ಕೂಡ ಏನಿಲ್ಲ ಅಲ್ಲ. ಮತ್ತು ತಂದೆ ಶಾಸಕರಾಗಿದ್ದರು, ಎಲ್ಲ ಪರಿಚಯದ. ತಂದೆ ಫೋನ್ ತಿರುಗಿಸು ತಂದೆಯವ್ರಿಗೆ. ನಾನೇನು ಆಯ್ತು, ಅವನು ತಂದೆ ಸ್ವಲ್ಪ ಜೋರು ಮಾಡಿ ಬಿಡ್ಬೋದು ಅಂತ ಎನಿಸಿದ್ದೆ. ತಂದೆ ಹತ್ರ ಹೇಳಿದರು, ಈಗ ನಿಮಗೆ ಈಗ ಈ ಕಂಪ್ಲೇಂಟ್ ಇದೆ, ಅವನಿಗೆ ಗಲಾಟೆ ಮಾಡಿಸು ಅಂತ ಹೇಳಿಕೊಂಡು. ಹಾಗೆ ತಂದೆ ನಾನು ಬಿಡಲಿಕ್ಕೆ ಹೇಳಿಲ್ಲ.
ಓಕೆ. ಅವನಿಗೆ 4 ಬಾರಿಸಿ ಅಂತ ಹೇಳಿ ನನಗೆ ಫೋನ್ ಇಟ್ಟ ನಂತರ ಅವನಿಗೆ ಎಸ್ಐಗೆ ಚಾನ್ಸ್ ಆಯಿತು, ಯಾಕಂದ್ರೆ ನನ್ನ ಮೇಲೆ ಕೋಪ ಇತ್ತು. ತನ್ನಿಂದ ಪರ್ಮಿಷನ್ ಸಿಕ್ಕಿದ ಕೂಡ ಆಯಿತು. ಇದಕ್ಕೆ ನನ್ನ ಮೇಲೆ ಕೇಸು ಆಯಿತು, 4 ಪೆಟ್ಟು ಕೂಡ ಲಾಠಿಯಲ್ಲಿ ತಿಂದೆ. ಒಟ್ಟು ಎಷ್ಟು ಜನ ಮಕ್ಕಳು ಸರ್ ನೀವು ಸಿಬ್ಲಿಂಗ್ಸ್? ನಾವು 5. ತುಂಬಾ ಪೆಟ್ಟು ತಿಂದದ್ದು ನಾನೇ. ಓಕೆ. ಓದೋ ವಿಷಯಕ್ಕೆ ಅಥವಾ ಈ ಥರದ ಕಿರಿಕ್ ಮಾಡ್ಕೊಂಡು ಬರ್ತೀಯಾ ಅನ್ನೋ ವಿಷಯಕ್ಕೆ? ಬೇರೆ ಬೇರೆ. ನಾನು ಆಗಷ್ಟೊಂದು ಲೀಡರ್ ಆಗಿದ್ದೆ, ಮತ್ತು ಆಗ ನನಗೆ ಕೋಪ ಜಾಸ್ತಿ. ಏನೆಲ್ಲ ಕೋಪ ಇರಬೇಕಿದ್ದು ಒಬ್ಬನಿಗೆ, ಅದೆಲ್ಲ ಕಾಲೇಜ್ ಟೈಮಲ್ಲಿ ಮುಗಿದಿದೆ. ಈಗ ಕೋಪ ಇಲ್ಲ? ಈಗ ಏನಿಲ್ಲ, ಎಲ್ಲ ಖಾಲಿಯಾಗಿ ಬಿಟ್ಟಿದೆ. ಈಗ ನೆಗಲಿಗೆ ಬರ್ತದೆ ಬೇರೆಯವ್ರಿಗೆ ಗಲಾಟೆ ಮಾಡುವಾಗ. ಹೆಂಗಿತ್ತು ಸರ್ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಾಗ? ನನಗೆ ತುಂಬಾ ವೈರಲ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು, ನೀವು ಅವನ ಕೈಗೆ ಒಂದು ಕಬ್ಬಣ ಕೊಡು ಅಂತ ಹೇಳಿದ್ದು. ಆ ಟ್ರೋಲ್ ನೋಡಿದಾಗ ಏನು ಅನ್ನಿಸ್ತಾ ಇತ್ತು? ಇಲ್ಲ ಅದಕ್ಕೆಲ್ಲ ಈಗ ನಾನು ಅದೇ ನನಗೆ ಅಲ್ಲಿ ಅಸೆಂಬ್ಲಿಯನ್ನು ಕರೆಕ್ಟಾಗಿ ಲೈನ್ಗೆ ತರಬೇಕು. ನಿಮ್ಗೆ ಗೊತ್ತಿದ್ದ ಅದಕ್ಕೆ ಈ ಅಸೆಂಬ್ಲಿ ಡಿಸ್ಕಷನ್ ಆಗುವಾಗ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾಗದೆ ಹೇಳಲಿಕ್ಕೆ ಮತ್ತೆ ಅಲ್ಲಿ ಡಿಸ್ಟರ್ಬ್ ಆಗ್ತದೆ, ನನಗೆ ಸಮಸ್ಯೆ. ಸೊ ಪ್ರತಿಯೊಬ್ಬರ ಮಾತು ಅಲ್ಲಿ ಕಂಟ್ರೋಲ್ ಮಾಡಿ ನನ್ನ ಜವಾಬ್ದಾರಿ. ತಲೆನೋವೆಲ್ಲ ಬರ್ತಾ ಇರುತ್ತಾ ನಿಮ್ಗೆ ಸರ್? ರೂಢಿ ಇದೆಯಾ ಈ ಮಾತ್ರೆಗಳು ತಿನ್ನೋದು ತಲೆನೋವು ಬಂದಾಗ? ತಲೆನೋವು ಬರೋದೇ ಕಡಿಮೆ, ಮತ್ತೆ ಬಂದು ಕೂಡ ಮಾತ್ರ ತಗೊಳ್ಳೋದಿಲ್ಲ ನಾನು, ತಿನ್ನಲ್ಲ. ಹ್ಯಾಬಿಟೇ ಇಲ್ಲ. ಯಾಕೆ ಹೇಳಿದೆ ಅಂದ್ರೆ 3 ವರ್ಷ ಸ್ಪೀಕರ್ ಆಗಿದ್ರೆ ಸೆಷನ್ ಟೈಮ್ನಲ್ಲಿ ಯಾವತ್ತು ಮಾತ್ರೆ ಗೀತ್ರೆ ತಿಂದಿಲ್ವಾ? ಸುಮ್ನಿರೋ ಅಂತ ಹೇಳಿ 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 ಹೆಂಗ್ ಕಂಟ್ರೋಲ್ ಮಾಡ್ತಾ? ನಾನು 3 years ಅಲ್ಲಿ ಅಂತ ಯಾವ್ದು ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ಳುವಿಲ್ಲ. ಮತ್ತೆ ನೀವು ನೋಡಿ, ನಾನು ಒಂದೇ ಒಂದು ದಿವಸ ಬೆಲ್ ಹೊಡಿಲಿಲ್ಲ, ಅಥವಾ ಒಂದೇ ಒಂದು ದಿವಸ ಎದ್ದು ನಿಲ್ಲಿಲ್ಲ. ಎಲ್ಲ ಸ್ಪೀಕರಲ್ಲಿ ಎದ್ದು ನಿಲ್ಲದವ್ರು ಯಾರು ಇಲ್ಲ, ಬೆಲ್ ಹೊಡೆಯೋದವ್ರು ಯಾರು ಇಲ್ಲ. ನಾನು ಒಂದೇ ಒಂದು ದಿವಸ ಬೆಲ್ ಯೂಸ್ ಮಾಡಲಿಲ್ಲ. ಒಂದೇ ಒಂದು ದಿವಸ ಬೊಬ್ಬೆ ಆಗುವಾಗ ನಾನು ಕೂತ್ಕೊಂಡೇ ಕಂಟ್ರೋಲ್ ಮಾಡಿದ ಹೊರತು ನಿಂತುಕೊಂಡು ನಾನು ಒಮ್ಮೆ ಕೂಡ ನಾನು ನಿಲ್ಲಿಲ್ಲ. ನಿಮ್ಮಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದೆ, ನೀವು ಸ್ಪೀಕರ್ ಆಗಿದ್ದಾಗ ತಗೊಂಡ ಡಿಸಿಷನ್ನು ಇವತ್ತು ನಮ್ಗೆ ಕಿರಿಕಿರಿ ಆಗ್ತಿದೆ. ಓಡಾಡಕ್ ಜಾಗ ಇಲ್ಲ, ಎಲ್ಲಿ ನೋಡಿದ್ರು ಸ್ಟೂಡೆಂಟ್ಸ್ಗಳು ಕಾಣಿಸ್ತಾ ಇದ್ದಾರೆ. ಸ್ಪೀಕರ್ ಅವ್ರು ಮಾಡಿದ್ದು, ಖಾದರ್ ಅವ್ರು ಮಾಡಿ ಹೋಗಿದ್ದು ಎಡ್ಬಟ್ಟು. ಈಗ ಅದನ್ನ ಸರಿ ಮಾಡಿದ್ರೆ, ಖಾದರ್ ಅವ್ರು ಇದ್ದಾಗ ಹಂಗೆ ಮಾಡಿದ್ರು, ನಾವು ನೋಡಿದ್ರೆ ನೋಡಿ ಹಿಂಗೆ ಕಂಪ್ಲೇಂಟ್ ತಗೋಬೇಕಲ್ಲ ಅಂತ. ಕರೆಕ್ಟ್. ಯಾಕಂತ ಹೇಳಿದ್ರೆ ವಿಧಾನಸೌಧ ಅಧಿವೇಶನದಲ್ಲಿ ಬರೀ MLAಗಳಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮಾತ್ರ ಅಲ್ಲ ಆಗಬಾರ್ದು, ಅದಕ್ಕಾಗಿ ಮಾತ್ರ ಆಗಬಾರ್ದು. ಅದು ಪಬ್ಲಿಕ್ ಆಗಬೇಕು, ಅದರಲ್ಲಿ ವಿದ್ಯಾರ್ಥಿ ಸಮುದಾಯಕ್ಕೆ ಆಗಬೇಕು, ಭವಿಷ್ಯದ ಶಿಲ್ಪಿಗಳವರು. ಸಣ್ಣದಿಂದಲೇ ಅವ್ರ ಎಕ್ಸ್ಪೋಜರ್ ಬರಬೇಕು. ಶಾಲೆಯವ್ರು ಕೂಡ ಒಂದು ಅವಕಾಶ ಸಿಗ್ತದೆ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ. ಅದಕ್ಕೆ ಮುಂಚೆ ನೋಡಿ ಬರ್ತಾ ಇದ್ರು, ನಾನು ಲಿಮಿಟೆಡ್ ಜನ. ಸ್ಟಾರ್ಟ್ ಆಗೋ ತನಕ ಇವ್ರನ್ನ ಹೊರಗೆ ನಿಲ್ಲಿಸ್ತಾ ಇದ್ರು, ಕ್ಯೂ ಅಲ್ಲಿ. ಸ್ಟಾರ್ಟ್ ಆಗೋ ತನಕ ಕೂಡ ಹೊರಗೆ ನಿಲ್ಲುದು. ಮಳೆಗೆ ಹೊರಗೆ ಸ್ಟಾರ್ಟ್ ಆದ 10 ನಿಮಿಷ ನಂತರ ಇವ್ರು ಹೊರಗೆ ಬಿಡೋದು. ನಾನು ಅದಕ್ಕೆ ಫಸ್ಟ್ ಆದ ತಕ್ಷಣ ವಾರ್ನ್ ಮಾಡಿದ್ದೆ, ಯಾರು ಮಕ್ಕಳನ್ನು ನೀವು ಹೊರಗೆ ನಿಲ್ಲಿಸಬಾರ್ದು ಕ್ಯೂ ಅಲ್ಲಿ. ಅವರೆಲ್ಲ ಬಂದು ಬ್ಯಾಂಕ್ವೆಟ್ ಅಲ್ಲಿ ಕೆಳಗಡೆ ನಾವು ಕಾರ್ಪೆಟ್ ಹಾಕಿ ಅಲ್ಲಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ನಾವು ಚಿಕ್ಕಿ ಮತ್ತು ಜ್ಯೂಸು ಕೂಡ ಫ್ರೀಯಾಗಿ ಕೊಟ್ಟೆವು. ಇವತ್ತು ಕೂಡ ನಾನು ಬಂದಿದ್ದೆ ಸೆಷನ್ಗೆ, ನೋಡ್ತಾ ಇದ್ದೆ ಸರ್. ನನಗೆ ಸ್ಟೂಡೆಂಟ್ಸ್ ಎಲ್ಲ ಅಂದ್ರೆ ಭಾರಿ ಖುಷಿ ಅವರಿಗೆ ನೋಡ್ಲಿಕ್ಕೆ. ದೊಡ್ಡ ವಿಷಯ ಅಲ್ಲ, ಅವ್ರಿಗೆ ಖುಷಿ, ನಿಮ್ಗೂ ಖುಷಿ. ಬಟ್ ನಿಮ್ಮವ್ರಿಗೆ ಆಗಲ್ಲ ಸರ್, ಕಿರಿಕಿರಿ ಆಗ್ತದೆ ಅಂತ. ಓಕೆ, ಊಟ ತಿಂಡಿ ವಿಚಾರ ಮಾತಾಡೋಣ ಸರ್. ಈಗ ಶಾಸಕರು ತಿನ್ನೋ ಕ್ಯಾಂಟೀನಲ್ಲೂ ಇಲಿಗಳನ್ನು ನೋಡಿದ್ವಿ, ಹೆಗಣ ನೋಡಿದ್ವಿ, ಪಲ್ಲಿ ನೋಡಿದ್ವಿ. ಇನ್ನು ಮುಂದಕ್ಕೆ ಅದು ಕ್ಲೀನ್ ಆಗಿರುತ್ತಾ? ಕ್ಲೀನ್ ಆಗಲೇ ಬೇಕಂತೇಳಿ ಮಾಡಿದ್ದಲ್ಲ. ರೈಡ್ ಮಾಡಿದ್ದೀರಿ, ಇದೆಲ್ಲಿ ತನಕ? ಅದ್ರ ಆಯಸ್ಸು ಎಷ್ಟು? ರೇಟ್ ಮಾಡಿದ್ದೇವೆ, ಅವ್ರಿಗೆ ಫೈನ್ ಹಾಕಿದ್ದೇವೆ, ನೋಟಿಸ್ ಜಾರಿ ಮಾಡಿದ್ದೇವೆ, 10 ದಿವಸ ಟೈಮ್ ಕೊಟ್ಟಿದ್ದೇವೆ. ಎಲ್ಲ ಕಿಚನ್ ಪರ್ಫೆಕ್ಟ್ ಅವ್ರು ಮಾಡಬೇಕು. ಇನ್ನೊಮ್ಮೆ ಯಾವುದೇ ಸಹ ಯಾರು ಕೂಡ ರೈಡ್ ಹೋಗ್ಬೋದು. ಮತ್ತು ನಾನು ಕೂಡ ಒಂದು ವಾಚ್ ಟೀಮ್ ಮಾಡಬೇಕಂತಿದ್ದೇನೆ. ವಾಚ್ ಟೀಮ್ ಅಂತ ಹೇಳಿದ್ರೆ ಯಾವ ಸೀನಿಯರ್ ಸಿಟಿಸನ್ ಯಾರಿದ್ದಾರೆ ಈ ಹೆಲ್ತ್ ಫೀಲ್ಡಲ್ಲಿ, ಫುಡ್ ಫೀಲ್ಡಲ್ಲಿ, ಪ್ರತಿಯೊಂದು ಜಿಲ್ಲೆ ನಮಗೆ ಜನ ಸಿಗ್ತಾರೆ. ರಿಟೈರ್ಡ್ ಆಗಿ 60 ವರ್ಷ ಮೇಲ್ಪಟ್ಟವರು ಏನಾದರೂ ಸಾಮಾನ್ಯ ಕೆಲಸ ಮಾಡಬೇಕು, ಹಣದ ಭಾವನೆ ಇರ್ತದೆ ಅಂತ ನಾವು ಗುರುತಿಸಿಕೊಂಡು ಅವ್ರಿಗೆ ID ಕಾರ್ಡ್ ಕೊಟ್ಟು ಅವರಿಗೆ ಈ ಎಲ್ಲ ನಮ್ಮ ಹೋಟೆಲ್ಗಳನ್ನು ವೀಕ್ಷಣೆ ಮಾಡಿ ನಮಗೆ ವರದಿ ಕೊಡಲಿಕ್ಕೆ ನಾವು ಬಹುಶಃ ಇವತ್ತು ಆ ಒಂದು ವಾಚ್ ಟೀಮ್ ಮಾಡಬೇಕಂದು ತೀರ್ಮಾನ ಮಾಡಿದ್ದೆ. ಸರ್, ಈಗ ನಾನು ಒಂದು ಇದು ನೋಡ್ಬೇಕಾದ್ರೆ ಅಮೆರಿಕದ ಸಂಸತ್ ದಾಖಲೆಗಳಲ್ಲಿ ನಿಮ್ದು ಇದಾಗಿದ್ದು ಹೆಂಗೆ ಸರ್? ಅದು ಎಷ್ಟು ಖುಷಿ ಆಯಿತು, ಆ್ಯಂಡ್ ನಮಗೆಲ್ಲ ಭಾರಿ ಹೆಮ್ಮೆ ಇದೆ ಸರ್ ಅದು. ಅದೇ ಅನ್ಎಕ್ಸ್ಪೆಕ್ಟೆಡ್. ಒಬ್ಬ ಅಮೆರಿಕದಂಥ ದೇಶದ ದಾಖಲೆಯಲ್ಲಿ ಇವತ್ತು ನಮ್ಮ ಇತಿಹಾಸ ಮತ್ತು ನಮ್ಮ ವಿಚಾರ ಬರಬೇಕಾದ್ರೆ ಅದು ಒಂದು ನಮ್ಮೆಲ್ಲ ಕ್ಷೇತ್ರ ಜನಸಾಮಾನ್ಯರ, ತಂದೆ ತಾಯಂದಿರ, ನಿಮ್ಮಂಥವರ ವಿಷಯ ಪ್ರೋತ್ಸಾಹ, ಆಶೀರ್ವಾದ, ಸಹಕಾರ ಮುಖಾಂತರ ಈ ಹಂತಕ್ಕೆ ಮುಟ್ಲಿಕ್ಕೆ ಹಾಕಿದೆ. ಆದ ಕಾರಣ ಇವತ್ತು ಅಮೆರಿಕ ಅಂತ ದೇಶದ ಅಸೋಸಿಯೇಷನ್ ಗುರುತಿಸಿಕೊಂಡು ನಮ್ಮ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ ಕೂಡ ಕೊಟ್ಟಿದೆ. ಅದನ್ನು ನೋಡಿಕೊಂಡು ಅಲ್ಲಿಗೆ ಬಂದಂಥ ನಮ್ಮ ಹಿರಿಯ ಪಾರ್ಲಿಮೆಂಟ್ರಿ ಸದಸ್ಯರು ಅವರ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಏನಿದೆ ಅಂತ ಹೇಳಿದ ಒಂದು ಸಿಸ್ಟಮ್, ಸೀನಿಯರ್ ಪಾರ್ಲಿಮೆಂಟ್
ರೆಸಿಡೆನ್ಸಿಗೆ. ಹೌದು, ಅವರಿಗೆ ವರ್ಷಕ್ಕೆ 20 ಜನರ ರೆಕಮೆಂಡ್ ಮಾಡ್ಬೋದು, ಈ ರೀತಿ ಸರ್ಟಿಫಿಕೇಟ್ ಕೊಡ್ಬೋದು. ಅದು ಅವರ ವೆಬ್ಸೈಟಲ್ಲಿ ಇರ್ತದೆ ಪರ್ಮನೆಂಟ್ ಆಗಿ ಆಯಾ ಇದರಲ್ಲಿ. ಸೊ ಅದು ದೊಡ್ಡ ಒಂದು ಗೌರವ ಮತ್ತು ಸಂತೋಷ. ಎಲ್ಲಕ್ಕಿಂತ ಗೌರವ ನಮಗೆ ನಮ್ಮ ಕ್ಷೇತ್ರದ ಜನ ಪ್ರೀತಿ ವಿಶ್ವಾಸ ದೊಡ್ಡ ಮಟ್ಟದ ಗೌರವ. ಈ ರೇಟ್ ಬಗ್ಗೆ ಇನ್ನೊಂದು ಕ್ವೆಶನ್ ಹಾಕ್ಬಿಡ್ತೀನಿ ಸರ್. ಈ ಫುಡ್ ಕಲರ್ಗಳ ಬಗ್ಗೆ ನಾವು ನೋಡ್ತಾ ಇದ್ವಿ, ಮತ್ತೆ ಅದೇ ಸೈಡ್ ಅದು ದೊಡ್ಡ ದೊಡ್ಡ ಹೋಟ್ಲಲ್ಲಾದರೂ ಆಗಲಿ, ಚಿಕ್ಕ ಪುಟ್ಟ ಹೋಟ್ಲಾಗಲಿ, ರೋಡ್ ಸೈಡಲ್ಲಾಗಲಿ ಅಷ್ಟೇ ಕಲರ್ಫುಲ್ ಆಗಿರೋ ಮಂಚೂರಿಗಳನ್ನು ತಿಂತಾನೆ ಇದ್ದೀವಿ. ಕಲರ್ ನೀವು ಏನೇ ಸ್ಟ್ರಿಕ್ಟಾಗಿ ವಾರ್ ಮಾಡಿದ್ರು ಅದು ತಂದೆ ತರ್ತಾರೆ, ಜನನೂ ಅದನ್ನೇ ಕೇಳ್ತಾರೆ. ಈ ರೈಡು ಹಾಗೆ ಆಗ್ಬಿಟ್ರೆ ಹೆಂಗೆ? ಇಲ್ಲ, ಯಾಕಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಕಲರ್ಗೆ ರೇಡ್ ಮಾಡಿದ ಕರ್ನಾಟಕ ಫಸ್ಟ್ ಇಂಡಿಯಾದಲ್ಲಿ ಒಂದು. ಹೌದು ಹೌದು, ಅದು ಚೆನ್ನಾಗಿ ಇವತ್ತು ನಡೀತಾ ಇದೆ. ಈ ರೇಡ್ ಕೂಡ ಅದಕ್ಕೆ ನೋಡಿ, ಬರೀ ನಮ್ಮದೇ ನಾನು ಕೇಳುವಂಥದ್ದು, ಪ್ರತಿಯೊಂದು ಸಂದರ್ಭದಲ್ಲಿ ಸರ್ಕಾರವೇ ಇಲಾಖೆ ಅಧಿಕಾರಿಗಳು ಬಂದು ರೇಡ್ ಮಾಡಬೇಕಂತ ಒಂದು ಭಾವನೆ ಯಾಕೆ? ಅವರಿಗೆ ಸರಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ವಾ? ಅದು ಒಂದು ಸೇವೆ ಅಂತ ಕನ್ಸಿಡರ್ ಮಾಡಿ, ಕಮರ್ಷಿಯಲ್ ಸೇವೆ. ಇದನ್ನು ಯಾಕೆ ದಟ್ಸ್ ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ, ಬಟ್ ವಿ ಆರ್ ಶುಡ್ ಬಿ ಡಿಸಿಪ್ಲಿನ್. ಬೇರೆ ದೇಶ ದೊಡ್ಡದೇನು ವಿಶೇಷ ಏನಿಲ್ಲ, ಮತ್ತು ಅಲ್ಲಿ ಜನ ಡಿಸಿಪ್ಲಿನ್ ಇದ್ದಾರೆ, ಮಾಲೀಕರು ಡಿಸಿಪ್ಲಿನ್ ಇದ್ದಾರೆ, ಕ್ಲೀನ್ ಇದ್ದಾರೆ. ನಾವು ಕರೆಕ್ಟ್ ಉಲ್ಟಾ ಇಲ್ಲಿ. ಅದಕ್ಕೆ ನಾನು ಕೇಳುವಂಥದ್ದು, ನಾವು ಯಾಕೆ ಪ್ರತಿ ಸಲ ರೇಡೇ ಮಾಡಬೇಕು, ಜನ ಕಾಯಬೇಕು? ಆ ಮಾಲೀಕರಿಗೆ ಜವಾಬ್ದಾರಿ ಇಲ್ವಾ? ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಇಲ್ವ ಅವ್ರಿಗೆ? ಎಲ್ಲ ಇಲ್ಲಿಗಲ್ಲೇ ಮಾಡಬೇಕಂತ ಕಾನೂನು ಸಿಸ್ಟಮ್ ಪ್ರಕಾರ ಹೋಗಬೇಕು, ರೂಲ್ಸ್ ಹೋಗ್ಬೇಕಂತ ಯಾಕೆ ಅವರು ಅದನ್ನು ಮಾಡಬೇಕಂತ ನಾನು ಹೇಳೋದು. ಅಂತ ಸಿಸ್ಟಮ್ ಚೇಂಜ್ ಮಾಡೋದು ಕಷ್ಟ, ನಮ್ಮನ್ನು ನಾವು ಚೇಂಜ್ ಮಾಡಬೇಕು. ಆಗ ಮಾತ್ರ ಅದು ಇಂಪ್ಲಿಮೆಂಟ್ ಆಗಿ ಹೊರತು ಇದು ಎಷ್ಟು ಸಲ ನನಗೆ ಮಾಡ್ಬೋದು, ನಮ್ಮ ಅಧಿಕಾರಿ ಎಷ್ಟು ಸಲ ಹೋಗ್ಬೋದು. ಅದಕ್ಕಾಗಿ ಬಹುಶಃ ಜನ ಜಾಗೃತಿ ಆಗಬೇಕು, ಜನ ನೋಡಿಕೊಳ್ಬೇಕು. ಇದರಲ್ಲಿ ಇದಕ್ಕೆ ಸಂಘ ಸಂಸ್ಥೆಗಳು ಹೋಗಬೇಕು, ಏನೋ ಸ್ವಲ್ಪ ಮಟ್ಟಿದ್ರೆ ತಕ್ಷಣ ಮಾಹಿತಿ ಕೊಡಬೇಕು. ನಿನ್ನೆ KFC ಬಂದಾಯ್ತು, ಹೇಗೆ ಬಂದಾಯಿತು? ಅಲ್ಲಿ ಒಂದು ಸ್ಟೂಡೆಂಟ್ ತಾಯಿಗೆ ಹೇಳಿದ ಕಾರಣ, ತಾಯಿ ನಮ್ಮ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ ಕಾರಣ ಅಲ್ಲಿ ಹೋಗಿ ಬಂದಾಯ್ತು. ಎಷ್ಟು ಮಕ್ಕಳಿಗೆ ಪ್ರಯೋಜನ ಆಯಿತು, ಇಲ್ಲದೆ ಎಷ್ಟು ತಿಂತಿದ್ರು ಹೋಗಿ. ಇವಾಗ ಸುಮ್ಮನೆ ಬರ್ಬೋದಿತ್ತು. ಸಾಮಾಜಿಕವಾದ ಕಳಕಳಿ ಇವತ್ತು ಬೇಕು ನಮಗೆ ಇದರಲ್ಲಿ. ನೀವು ಹೆಣ್ಮಕ್ಳಿಗೆ ಭಾರಿ ಇಷ್ಟ ಆಗ್ತಾ ಇದ್ದೀರಿ ಸರ್ ಇತ್ತೀಚೆಗೆ, ಅದರಲ್ಲೂ ಹಳ್ಳಿ ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ. ಈ ಋತುತಾರೆ ಅನ್ನೋ ಕಾನ್ಸೆಪ್ಟ್ ನೀವು ಹುಡುಕಿದ್ದ ಅಥವಾ ನಿಮ್ಮ ಟೀಮ್ ಅವ್ರು ಹುಡುಕಿದ್ದ, ರಮ್ಯವರೇ ಹುಡ್ಕೊಂಡು ಬಂದಿದ್ದ? ಯಾಕೆ ರಮ್ಯವ್ರನ್ನ ಆಯ್ಕೆ ಮಾಡಿದ್ರಿ ಅದಕ್ಕೆ? ಇದು ಯಾಕೆಂದ್ರೆ ಇದರ ಬಗ್ಗೆ ನನಗೆ ಒಂದು ಕಾನ್ಸೆಪ್ಟ್ ಇತ್ತು. ಯಾಕೆ ಈ ಒಂದು ಸೆಕ್ಷನ್ ಆಫ್ ಇದು ನಮ್ಮ ಈ ಆರೋಗ್ಯ ಕ್ಷೇತ್ರ ಉಂಟಲ್ಲ, ಯಾರು ಕೂಡ ಅದರ ಬಗ್ಗೆ ಟಚ್ ಮಾಡಲಿಲ್ಲ. ಹೌದು, ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇರಲಿಲ್ಲ. ಅದೊಂದು ಸ್ಟಿಗ್ಮಾ ಇತ್ತು, ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಹೆಣ್ಮಕ್ಳಿಗೆ ಗೊತ್ತಿಲ್ಲ ಸರ್ ಹಿಂಗೊಂದು ಅಂದ್ರೆ ಇದಕ್ಕೂ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು, ಕೌನ್ಸಿಲಿಂಗ್ ಇದೆ ಅಂತ ಗೊತ್ತೇ ಇರಲಿಲ್ಲ ಹೆಣ್ಮಕ್ಳಿಗೆ. ಅಂಡ್ ಸೋಷಿಯಲ್ ಪ್ರಾಬ್ಲಮ್, ಅದು ಹೆಣ್ಮಕ್ಳ ಪ್ರಾಬ್ಲಮ್ ಮಾತ್ರ ಅಲ್ಲ, ಮನೆಯಲ್ಲಿದ್ದ ಗಂಡಂದಿರ ಪ್ರಾಬ್ಲಮ್. ಅವ್ರಿಗೆ ಒಂದು ಮೂಡ್ ಚೇಂಜ್ ಆಗಿ ಇವರಿಗೆ ವ್ಯವಹಾರ ಮಾಡಬೇಕು, ಹೇಗೆ ಮಾತಾಡಬೇಕು, ಅಥವಾ ಇವ್ರಿಗೇನು ಗೊತ್ತು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಕೆಲವೊಮ್ಮೆ ಇದರಲ್ಲಿ. ಈ ಮತ್ತೆ ಈಗ ಸೋಷಿಯಲ್ ಮೀಡಿಯಾ ಬಂದಾಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕಾಗಿ ಇದು ನಮ್ಮ ಆಲೋಚನೆಯಿತ್ತು. ತಕ್ಷಣ ರಮ್ಯವ್ರು ಕೂಡ ಫೋನ್ ಮಾಡಿ ಜೋಶ್ನ ಡಾಕ್ಟರ್ ಅಂತ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬರ್ತಾರೆ ಅಂತೇಳಿ ಚರ್ಚೆ ಮಾಡಿದರು. ಅವ್ರು ಬಂದ ವಿಚಾರ ಈ ಬೇರೆ ಡಿಸ್ಕಸ್ಗೆ ತಕ್ಷಣ ನನಗೆ ಕೂಡ ಇದರ ಆಲೋಚನೆ ಇತ್ತಲ್ಲ, ನಾವು ಅದಕ್ಕೊಂದು ಪ್ರೋಗ್ರಾಮ್ ಚಾಕ್ಔಟ್ ಮಾಡಿಕೊಂಡು ಅವರನ್ನೇ ನಾವು ಪಾಲಿಸಿ ಮಾಡಲಿಕ್ಕೆ ಒಂದು ಅಧ್ಯಕ್ಷೆ ಮಾಡಿ ರಮ್ಯರನ್ನೇ ಅದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದೇವೆ. ಹೆಚ್ಚಿನ ಪ್ರಚಾರ ಬೇಕಾ ಅಂತ ಸರ್? ಬೇಕಾಗ್ತದೆ. ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಅಲ್ಲ, ಒಂದು ಪಾಲಿಸಿ ಮಾಡಿ ಸ್ಟಾರ್ಟ್ ಆದಾಗ ಅದು ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ಮತ್ತು ಇದನ್ನು ನೋಡಿ, ಡಾಕ್ಟರ್ಗಳಿಗೆ ಕೂಡ ಇದನ್ನು ಹೇಗೆ ನಾವು ಗಣನೆ ತಗೊಳ್ಬೇಕು, ಇದಕ್ಕೆ ಏನು ಚಿಕಿತ್ಸೆ ಕೊಡಬೇಕು, ಯಾವ ಔಷಧ ಏನೂ ಇಲ್ಲ. ಯಾಕೆ ಇವರು MBBS ಸಿಲೆಬಸ್ಸಲ್ಲೇ ಇಲ್ಲ, ಇದು ಸಿಲೆಬಸ್ಸಲ್ಲಿ ಇದ್ರಲ್ಲಿ ಇವರು ಕಲಿಯೋದು. ಸೊ ದೇ ಶುಡ್ ಇನ್ಕ್ಲೂಡ್ ದ ಸಿಲೆಬಸ್. ಸರ್, ನಾವು ನೀವು ಒಬ್ಬ ಮಿನಿಸ್ಟರ್ ಅಂತ ಅಷ್ಟೇ ಮಾತಾಡ್ತೀನಿ, ನೀವು ಗಂಡು ನಾ ಹೆಣ್ಣು ಅಂತ ಮಾತಾಡಲ್ಲ. ಕಾನ್ಸೆಪ್ಟ್ ಮಾತಾಡೋದಾದ್ರೆ, ಇವತ್ತು ಆ ಋತುಚಕ್ರ ಟೈಮ್ನಲ್ಲಿ ಅವಳಿಗೆ ಪೇಯ್ನ್ ಬಂದರೆ ಅದು ಕಾಮನ್ ಅಂದ್ಕೊಬಿಟ್ಟಿದ್ದಾಳೆ. ಯಾಕೆ ಅದು ಮೆನೋಪಾಸ್ ಆದಾಗ ಆ ಮೆಂಟಲ್ ಸ್ಟ್ರೆಸ್ಸು, ಟೆನ್ಷನ್ನು ಅದೆಲ್ಲ ಕಾಮನ್ ಅಂದ್ಕೊಬಿಟ್ಟಿದ್ದಾರೆ. ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಆ್ಯಂಡ್ ಡಾಕ್ಟರ್ಗಳು ಕೂಡ ಅದನ್ನು ಕಾಮನ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲಲ್ಲ, ಸಬ್ಜೆಕ್ಟ್ ಸಿಲೆಬಸ್ ಇಲ್ಲಲ್ಲ ಅವ್ರಿಗೆ, ಇದೇನಂತ ಗೊತ್ತಿಲ್ಲ ಅವರಿಗೆ. ಬಟ್ ನೀವು ಅದನ್ನೇ ಹೇಳಿದ್ದು ಸರ್, ಹೆಣ್ಣು ಮಕ್ಕಳ ಪರವಾಗಿ ಅನ್ನೋದಕ್ಕಿಂತ ಅರ್ಥ ಮಾಡ್ಕೊಂಡು ನೀವು ಮುಂದಕ್ಕೆ ಬಂದ್ರಲ್ಲ, ತುಂಬ ಜನ ಹ್ಯಾಟ್ಸ್ ಆಫ್ ಹೇಳಿದ್ರು ಅದಕ್ಕೆ. ಆ್ಯಕ್ಚುಲಿ ನಾನು ಪರ್ಸ್ನಲಿ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಸರ್, ಹೆಣ್ಮಕ್ಳ ಪರವಾಗಿ. ಇನ್ನೊಂದು ಹಾಸ್ಪಿಟಲ್ ಬಗ್ಗೆ ಪ್ರಶ್ನೆ ಕೇಳ್ಬಿಡ್ತೀನಿ. ಎಕ್ಸಾಂಪಲ್ ಚಿಕ್ಕಮಗಳೂರು ಅಂತಲೇ ತಗೊಳ್ತೀನಿ ನಾನು. ಅಲ್ಲಿ ಒಬ್ಬ ಪೇಷಂಟ್ ಒದ್ದಾಡ್ತಾ ಇದ್ದಾನೆ, ಪಾರ್ಟಿ ಮಾಡ್ತಾ ಇದ್ದಾರೆ ಸ್ಟಾಫ್ಗಳು, ಭಯ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಒಂದು ಕಡೆ ಡಾಕ್ಟ್ರುಗಳಿಲ್ಲ, ಇನ್ನೊಂದು ಕಡೆ ಡಾಕ್ಟ್ರುಗಳಿದ್ರು ಕೂಡ ಅಥವಾ ಸ್ಟಾಫ್ಗಳಿದ್ರು ಬಂದು ಕೇಳಬೇಕು ಅನ್ನೋದಿಲ್ಲ. ಪೇಷಂಟ್ ಒದ್ದಾಡ್ತಾ ಇದ್ದಾನೆ, ಇಲ್ಲಿ ಈ ಕಡೆ ನ್ಯೂ ಇಯರ್ ಪಾರ್ಟಿ ಅಂತ ಮಾಡ್ತಾ ಇದ್ದಾರೆ. ಈ ಭಯ ಇಲ್ಲದ ಅನ್ನೋದಕ್ಕೆ ಕಾರಣ ಏನು ಸರ್? ಈ ಭಯ ಬರ್ಸೋ ಹಾಗೆ ಮಾಡೋದು ಹೇಗೆ ಮತ್ತೆ? ಇಲ್ಲ, ಯಾಕಂದರೆ ಇಲ್ಲಿ ಲೋಕಲಲ್ಲಿ
ತಿಂಗಳಿಗೊಮ್ಮೆ ಜನಪ್ರತಿನಿಧಿ ಮೀಟಿಂಗ್ ತಗೊಂಡ್ರೆ ಎಲ್ಲ ಕೂಡ ಹದ್ದುಬಸ್ತಲ್ಲಿ ಇರ್ತಾರೆ. ಈ 3 ತಿಂಗಳು ನಾವು ಲೋಕಲ್ ಮೀಟಿಂಗ್ ಮಾಡಿ ಕಮಿಟಿಯವ್ರು ಮೀಟಿಂಗ್ ಮಾಡಿದ್ರೆ ARS ಕಮಿಟಿಯವರ ಆರೋಗ್ಯ ಸುರಕ್ಷಾ ಸಮಿತಿಯವರು ಮಾಡದಿದ್ರೆ ಇವರೆಲ್ಲರಿಗೂ ಇದೇ ರೀತಿ ಆಗುವಂಥದ್ದು. DHO ಅನ್ನೋರು ಏನ್ ಮಾಡ್ತಿರ್ತಾರೆ ಸರ್? ಭಯ ಇಲ್ಲ. ಯಾಕಂದ್ರೆ ಈ DHO ಮ್ಯಾನೇಜ್ ಅವರು ಏನು ನಡೀತದೆ ಏನು ಹೇಗೆ ಅಂತೇಳಿ ಕೆಲಸ ಮಾಡಿಸ್ಬೇಕು ಅವರಿಂದ ಆ ಇದರಲ್ಲಿ. ಸೊ ನೀವೆಲ್ಲ ಸತ್ಯದೇ, ನಾವೆಲ್ಲ ಈಗ ಶಿಕ್ಷಣ ಪಡೆದವ್ರ ಸಮಸ್ಯೆ ಜಾಸ್ತಿ ನಮಗೆ, ಕರೆಕ್ಟ್. ಶಿಕ್ಷಣ ಇಲ್ಲದವ್ರ ಸಮಸ್ಯೆ ಅಲ್ಲ. ವೆರಿ ಟ್ರೂ ಸರ್, ಇದು ತುಂಬಾ ನಿಜ ಸರ್, ತುಂಬಾ ನಿಜ. ಎಲ್ಲಿ ಓದೋದು ಬಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ಲ, ಒಂದು ಸ್ಟ್ರೀಮ್ ತರಬೇಕು. ಅದಕ್ಕೆ ನಾವು ವಿಲ್ ರೆಕ್ಟಿಫೈ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೇವೆ. ನಮ್ಗೆ ಈ ರೀತಿ ಏನೇ ಕಂಪ್ನಿ ಶ್ರಮಿಸಲಿಕ್ಕೆ ನಾವು ಹೋಗುದಿಲ್ಲ. ಅಲ್ಟಿಮೇಟ್ಲಿ ಇದಕ್ಕೆ ನಾವೆಲ್ಲ ಡಾಕ್ಟ್ರ್ ಒಮ್ಮೆ ನೇಮಕಾತಿ ಮಾಡಬೇಕು. ಏನಾಗಿದೆ, ಡಾಕ್ಟರ್ ಸ್ವಲ್ಪ ಕೊರತೆ ಇರುವಾಗ ಇವ್ರಿಗೆ ಗೊತ್ತಿದೆ ನಾವೇನೋ ನಮ್ಮ ಸಸ್ಪೆಂಡ್ ಮಾಡೋದಿಲ್ಲ, ಡಿಸ್ಪೆಂಡ್ ಮಾಡೋದಿಲ್ಲ, ಮತ್ತು ಇದ್ದ ಡಾಕ್ಟ್ರು ಕೂಡ ಇಲ್ಲ. ಯಾವಾಗ ನಮಗೆ ಡಾಕ್ಟರ್ ಎಲ್ಲ ಫಿಲ್ ಆಗ್ತದೆ ಮತ್ತೆ ಒಬ್ಬೊಬ್ಬರ ಆಕ್ಷನ್ ತಗೊಂಡ್ರೆ ಆಗೆಲ್ಲರೂ ಕೂಡ ರೆಡಿಯಾಗಿ ಬಂದು ಬಿಡ್ತಾರೆ. ಒಂದ್ ಕಡೆ ಡಾಕ್ಟರ್ ಇಲ್ಲ, ಮತ್ತೊಂದ್ ಕಡೆ ಸ್ಟಾಫ್ಗಳು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಲಂಚ, ಇದೇನು ಹೊಸದಲ್ಲ. ಬಟ್ ಅಗೇನ್ ನಾನು ಕೇಳ್ತಾ ಇದ್ದೀನಿ, ನೀವಿದ್ದೀರಾ ಅನ್ನೋದಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದೀವಿ. ಒಂದು ಹೆಣ್ಣು ಮಗು ಹುಟ್ಟಿದ್ರೆ 3,000, ಗಂಡು ಮಗು ಹುಟ್ಟಿದ್ರೆ 5,000. ಎಲ್ಲಿ ಅದೇ ಗೌರ್ಮೆಂಟ್ ಆಸ್ಪತ್ರೆ ಸುತ್ತಮುತ್ತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿರೋ ಡಾಕ್ಟರ್ಗಳೇ ಕ್ಲಿನಿಕ್ ಇಟ್ಕೊಂಡಿರ್ತಾರೆ. ಅವ್ರು ಹೇಳೋ ಕಡೆನೇ ಹೋಗಿ ನಾವು ಸ್ಕ್ಯಾನಿಂಗ್ ಅಂತ ಮಾಡಿಸ್ಬೇಕು. ಗಂಡು ಮಗು ಹುಟ್ಟಿದ್ರೆ ಅಲ್ಲಿ ಹೋಗಿ ನೀನು ಪೇ ಮಾಡು ಅಂತಾರೆ. ಇದಕ್ಕೆಲ್ಲ ಕಡಿವಾಣ ಯಾವಾಗ ಸರ್? ಯಾವಾಗ ಕಂಪ್ಲೇಂಟ್ ಬರ್ತದೆ ಆವಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ಖಂಡಿತವಾಗಿ ತಗೊಳ್ತೇವೆ ನಾವು. ಇದನ್ನು ನಾನು ಕೆಲವೊಮ್ಮೆ ಕಂಪ್ಲೇಂಟ್ ಬಂತು, ನಾನು ಎನ್ಕ್ವೈರಿ ಮಾಡಿದ್ದೆ. ಹಾಗೆ ಪಾರ್ಟಿಯನ್ನು ತಗೊಂಡದ ಅದು ನಮ್ಮ ಸಂತೋಷದ ನಾವು ಕೊಟ್ಟದ್ದು ಖುಷಿಯಿಂದ. ಹೌದು. ಇಲ್ಲ ಸರ್, ಅಂದ್ರೆ ಅದು ಹೆಂಗಾಗ್ತಿದೆ ಅಂದ್ರೆ ನೀನ್ ಅಲ್ಲಿ ಕೊಟ್ರೆ ನಿನ್ಗೆ ಅದೊಂದು ತಾಯಿ ಕಾರ್ಡ್ ಅಂತ ಕೊಡ್ತಾರೆ, ಅದನ್ನ ಕೊಟ್ಟು ಕಳ್ಸೋದು ಅಲ್ಲ ಅಂತ ಬಂದ್ರೆ ಓನ್ ಸ್ಪೇರ್ ಅಂತ ನಮ್ಮ ಗಮನಕ್ಕೆ ಬಂದ್ರೆ. ಈಗ ಹೋಟೆಲ್ಗಳಲ್ಲಿ ನೀವೊಂದು QR ಕೋಡ್ ಅಂತ ಕೊಡ್ತಾ ಇದ್ರಿ, ಸ್ಕ್ಯಾನ್ ಮಾಡಿ ಇಂಥ ಹೋಟ್ಲಲ್ಲಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಆಸ್ಪತ್ರೆಗಳಿಗೆ ಒಂದು ಹಂಗೆ ಮಾಡಿ ಸರ್, ಎಲ್ಲೆಲ್ಲಿ ಲಂಚ ತಗೊಳ್ತಾ ಇದ್ದಾರೆ ಮಾಡ್ಬೋದು, ಮಾಹಿತಿ ಕೊಟ್ಟಿದಂಥ ವ್ಯವಸ್ಥೆ. ಅದಕ್ಕೆಲ್ಲ ನಾವೊಂದು ಟಾಲ್ ಫ್ರೀ ಇದೇ ಮಾಡ್ತಿದ್ದೇನೆ ನನ್ನ ಆಫೀಸಲ್ಲಿ. 24 hours ಒಂದು ಈ ರೀತಿ ಕಂಪ್ಲೇಂಟ್. ಸೆಕೆಂಡ್ ನೋಡಿ ಒಂದು ಎಕ್ಸ್ರೇ ಮಿಷಿನ್ ಅಲ್ಲಿ ನಾವೆಲ್ಲ ಕೊಟ್ಟಿರ್ತೇವೆ. ನಮ್ಗೆ ಅದು ರನ್ ಮಾಡ್ತದೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಮಿಷಿನ್ ಇದೆ, ಟೆಕ್ನಿಷಿಯನ್ ಇದ್ದಾನೆ. ಅಲ್ಲಿ ಏನೋ ಸಣ್ಣ ಪಾರ್ಟ್ ಹಾಲಾದ್ರೂ ಕೂಡ ಅದನ್ನು ಅರ್ಧ ಗಂಟೆ ರಿಪೇರ್ ಮಾಡಲಿಕ್ಕೆ, ಆದರೆ ಅಲ್ಲಿ ಅದು ಮೂಲೆಗೆ ಬಿಸಾಕ್ಬಿಡ್ತಾರೆ, ರಿಪೇರ್ ಮಾಡೋದಿಲ್ಲ. ಯಾಕೆ ರಿಪೇರ್ ಮಾಡಿದ್ರೆ ಇವನು ಕೆಲಸ ಇರೋದು ಯಾರು ಈ ಟೆಕ್ನಿಷಿಯನ್ಗೆ ಸರಿ ಇಲ್ಲ ಅಂದ್ರೆ ಅವರು ಸರ್ಕಾರಕ್ಕೆ ಬೈಯೋದು, ಮೆಡಿಸಿನ್ ಹೊರಗಡೆ ಮತ್ತೆ ಅವನು ಹೊರಗಡೆ ಎಕ್ಸ್ರೇಗೆ ಹೋಗೋದು, ಅವನು ಇವನಿಗೆ ಕಮಿಷನ್ ಕೊಡೋದು. ಅದಕ್ಕಾಗಿ ನಾನು ಎಲ್ಲಿ ಇದ್ದೋನೆ ಅಂತ ಹೇಳಿದ್ರೆ ಹೋದಾಗ ಎಕ್ಸಿಬಿಷನ್ ಸೈಡ್ ಅವ್ರು ನಮ್ಗೆ ಫೋನ್ ಮಾಡಿದರೆ, ಸರ್ ನಾನು ಈ ಆಸ್ಪತ್ರೆ ಹೋಗಿದ್ದೇನೆ ಎಕ್ಸಿಬಿಷನ್ ಸೈಡ್, ತಕ್ಷಣ ಎಷ್ಟು ವರ್ಷ ಆಯಿತು ಎಕ್ಸಿಬಿಷನ್ ಹಾಕಿ, ಅಲ್ಲಿ ಪ್ರಾಬ್ಲಮ್ ಏನು, ಅಲ್ಲಿ ಮೇಂಟೆನೆನ್ಸ್ ಯಾರಿಗೆ ಕೊಟ್ಟಿದ್ದಾರೆ, ಅದು ಯಾಕೆ ಅಂತ ತಕ್ಷಣದ ರಿಪೇರ್ ಮಾಡಿಸಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ಟಾಲ್ ಫ್ರೀ ಸೆಂಟರ್ ಒಂದು ಇದು ಆಫೀಸ್ ಮಾಡ್ತಾ ಇದ್ದೇವೆ. ವೆರಿ ಕಾಮನ್ ಕಂಪ್ಲೇಂಟ್, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೊರಗಡೆ ಮೆಡಿಸಿನ್ ಬರ್ಕೊಡ್ತಾರೆ, ಅವ್ರು ಹೇಳಿದ ಕಡೆ ಮೆಡಿಕಲಲ್ಲಿ ಹೋಗಿ ತಗೊಳ್ಬೇಕು. ಇದು ಯಾಕೆ ಸರ್? ಅದು ನೋಡಿ, ಇದು ಯಾಕೆ ನಾನು ಈಗ ಹೇಳಿದೆ, ಈ ಡಾಕ್ಟರ್ಗಳು ಕೆಲವರು, ಎಲ್ಲರಲ್ಲ ಕೆಲವೊಂದು, ನಮ್ಮಲ್ಲಿ ಕೂಡ ಬೇಗ ಮೆಡಿಸಿನ್ಸ್ ಇದೆ. ಅದು ನಮ್ಮಲ್ಲಿರುವಂಥ ಕಾಮನ್ ಮೆಡಿಸಿನ್, ಸ್ಟ್ಯಾಂಡರ್ಡ್ ಮೆಡಿಸಿನ್ ಒಂದು ಲೆವೆಲ್ ಇದ್ದು. ಈಗ ಕೆಲವು ಪೇಷಂಟ್ ಹೈ ಬ್ರ್ಯಾಂಡ್ ಬೇಕು ಇಮ್ಮಿಡಿಯೇಟ್, ಆವಾಗ ಬಂದಾಗ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ರಿಲೀಫ್ ಬರಬೇಕಾದ್ರೆ ಆ ಒಂದು ಬ್ರ್ಯಾಂಡ್ ಇದ್ದರೆ ಅದಕ್ಕೆ ಜಾಸ್ತಿ ಒಂದು ಮಹತ್ವ ಆಯಿತು. ಅದು ಬ್ರ್ಯಾಂಡಿಗೆ ಅಂತ ಅವ್ರು ಬರೀತಾರೆ, ಬ್ರ್ಯಾಂಡ್ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸಿಕ್ಕೋದಿಲ್ಲ. ನಮ್ಮಲ್ಲಿ ಜನರಿಕ್ ಟೈಪು ಬ್ರ್ಯಾಂಡ್ ಇಲ್ಲದಿರೋದು, ಫಾರ್ಮುಲಾ ಎಲ್ಲ ಸೇಮ್. ಇದು ಬ್ರ್ಯಾಂಡ್ ಅಂತ ಹೇಳಿದರೆ ಇಟ್ ಈಸ್ ಅದೊಂದು ಮಾರ್ಕೆಟಿಂಗ್ ಆಗಿ ಒಂದು ಹೆಸರು ಬಂದು ಬಿಟ್ಟಿದೆ ಇದರಲ್ಲಿ. ಸೊ ನಮ್ಮ ಫಾರ್ಮುಲಾ ಸೇಮ್ ಇರ್ತದೆ. ಸ್ವಲ್ಪ ಪಾಲಿಟಿಕ್ಸ್ ಮಾತಾಡೋಣ ಸರ್, ಒಂದು 10 ನಿಮಿಷ ತಲೆ ತಿಂದ್ಬಿಡ್ಲಾ ನಿಮಗೆ? ಸರಿ. ಈ ಭಗವದ್ಗೀತೆ ರಾಮಾಯಣ ಎಲ್ಲ ಓದ್ತೀರಾ ಸರ್? ಓದ್ತೆ ಅಂತ ನಾನು ಫುಲ್ಲಾಗಿ ಓದಲಿಲ್ಲ, ಅಲ್ಲೇ ನಮ್ಮ ಮಿತ್ರರು ಕೂತ್ಕೊಂಡು ಚರ್ಚೆ ಮಾಡುವಾಗ, ಹಿರಿಯರ ವಿಚಾರ ಕೇಳುವಾಗ ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತು ನಾನು ಮಹಾಭಾರತ ಕಂಪ್ನಿ ನೋಡಿದ್ದೇನೆ ನಾವು ಟಿ ವಿಯಲ್ಲಿ. ಮಹಾಭಾರತ ರಾಮಾಯಣ ಟಿಪ್ಪು ಬಂದಾಗ ಅಲ್ಲಿ ಯಾವ ಜಾತಿ ಮತ್ತು ಧರ್ಮ ಇರಲಿಲ್ಲ. ಅಂಡ್ ಅದು ಕಾಂಟ್ರವರ್ಷಿಯಲ್ ಥಿಂಗ್ಸ್ ಅಲ್ವೇ ಅಲ್ಲ, ಮಾಡ್ತಾ ಇದ್ದ. ಅವಾಗ ನೋಡಿ ನಾವು ಸಣ್ಣಗಿದ್ದೆವು, ನೀವು ನಂಬಲಿಕ್ಕಿಲ್ಲ. ಅದು ಆದಿತ್ಯವಾರ ಬರುವುದು, ಅದು ರಾಮಾಯಣ ಬರಲಿ, ಭಾನುವಾರ ರಾಮಾಯಣ ಇರಲಿ, ಟಿಪ್ಪುನ ಇದು ಬರಲಿ, ಒಂದೊಂದು ಗಂಟೆ ಕೂತ್ಕೊಂಡು ಒಂದು ಎಲ್ಲ ಕಾರ್ಯಕ್ರಮ, ನಾವು ಮದುವೆ ಕಾರ್ಯಕ್ರಮ ಹೋಗುವಾಗ ಆ ರಾಮಾಯಣ ಮುಗಿದೇ ಹೋಗುದು. ಅದೇ ನಮ್ಮ ಮನೆಯವರು, ನನ್ನ ಅಜ್ಜಿ ಮತ್ತು ಅಜ್ಜ ಎದ್ದೇಳುವುದಿಲ್ಲ. ಅದನ್ನೆಲ್ಲ ನೋಡಿ ವಾರಕ್ಕೊಂದಿನ ಅದು ನೋಡಿ ಮತ್ತೆ ಎಲ್ಲ ಮದುವೆಗೆಲ್ಲ ಹೊರಡುವಾಗ ಲೇಟ್ ಹೋಗುವಾಗ, ಯಾಕಂದ್ರೆ ಇದು ಮುಗಿಯದೆ ಯಾರು ಕೂಡ ಹೋಗ್ತಾನೆ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಬರ್ತಾ ಇರುವಾಗ ಎಲ್ಲ ಹಿಂದೂಸ್ ಮನೆಯಲ್ಲಿ ಕೂಡ ಅದು ಮುಗಿಯದೆ ಅವ್ರು ಬೇರೆ ಕಾರ್ಯಕ್ರಮ ಅಷ್ಟು ಅವ್ರು ರಾಜ ಅಂತ ಯಾರು ನೋಡ್ತಾ ಇರಲಿಲ್ಲ. ಇದರಲ್ಲಿ ರಾಮಾಯಣ ಭಾರತೀಯ ಸಂಸ್ಕೃತಿಯ ಪರಂಪರೆ ಸಂಕೇತ. ಅದು ಟಿಪ್ಪುನ ನಾನು ಯಾಕೆ ದ್ವೇಷ ಮಾಡಬಾರ್ದು, ಹಿಂಗ್ ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ. ಹೌದು, ಮಕ್ಕಳು ತಲೆಯಲ್ಲಿ ಹೋಗ್ತಾ ಇದೆ, ಅವ್ರಿಗೆ ಪಾಪ ಗೊತ್ತಿರೋದಿಲ್ಲ. ಸರ್ ಸ್ಕೂಲ್ಗಳಲ್ಲಿ ಮಕ್ಕಳು ನನ್ನ ಕಿವಿಯಾರೆ ನಾನೇ ಕೇಳಿದ್ದೀನಿ,
ಅವನು ಆ ಧರ್ಮದವನು ಅವನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತಾರೆ ಸರ್. ಟೆಕ್ಸ್ಟ್ ಬುಕ್ ಅಲ್ಲಿ ಪಠ್ಯಗಳನ್ನ ಆ ಕಡೆ ಮಾಡೋದು ಮಕ್ಕಳ ಮೇಲೆ ಪ್ರಭಾವ ಬೀಳ್ತಾ ಇದೆ. ಖಂಡಿತವಾಗಿ ಅದಲ್ಲಿ ಯಾವ ಧರ್ಮ ಕೂಡ ಲಾಸ್ ಇಲ್ಲ, ದೇಶಕ್ಕೆ ಲಾಸ್ ಆಗುವಂಥದ್ದು. ಈ ರೀತಿಯ ವೈಮನಸ್ಸು ಸೃಷ್ಟಿಸಿದ ಹಿಂದೂ ಧರ್ಮ ಕೂಡ ನಷ್ಟ ಇಲ್ಲ, ಮುಸ್ಲಿಂ ಧರ್ಮ ಕೂಡ ನಷ್ಟ ಇಲ್ಲ, ನಷ್ಟ ಈ ದೇಶಕ್ಕೆ ಆಗುವಂಥ ನಷ್ಟ. ರಾಮಾಯಣದ ಬಗ್ಗೆ ಯಾಕೆ ಕೇಳಿದೆ ಅಂದ್ರೆ ಲಕ್ಷ್ಮಣನ ಬಗ್ಗೆ ಭಾರಿ ಚೆನ್ನಾಗಿ ಹೇಳಿದ್ರಿ ನೀವು. ಲಕ್ಷ್ಮಣನಂತ ತಮ್ಮ ಇಲ್ಲ, ಇರಬೇಕು ಎಲ್ರಿಗೂ ಅಂತ. ಏನು ಸರ್ ಅದು ಹೆಂಗೆ? ಕರೆಕ್ಟ್ ಅಲ್ಲ? ಇದು ರಾಮಾಯಣದ ಸಂಸ್ಕೃತಿ. ನಾವು ಹೇಳ್ತೇವೆ ರಾಮರಾಜ್ಯ ಗ್ರಾಮರಾಜ್ಯ ಆಗಿರ್ಬೇಕಂತೇಳಿ. ರಾಮರಾಜ್ಯ ಕನಸು ಅಂತ ಹೇಳಿದರೆ ನೀವು ಗಲಾಟೆ ಮಾಡಿ ಅಂತೆಲ್ಲ. ರಾಮಕಾಲದಲ್ಲಿ ನೋಡಿ ಅವ್ರ ತಾಯಿಗೆ ಬೇಕಾಗಿ ಅಧಿಕಾರಿ ಬಿಟ್ಟು ಕಾಡಿಗೆ ಹೋದರು. ಸೊ ರಾಮನಂತರ ಮಗ ಇರಬೇಕು, ತಾಯಿ ಕೊಟ್ಟ ಮಾತು ಉಳಿಸಿಕೊಳ್ಳಿಕ್ಕಾಗಿ ಅವನ ಅಧಿಕಾರ ಬಿಟ್ಟು ಯಾವುದೇ ಆಸೆ ಇಲ್ಲದೆ ಹೋದರು. ಇದರಲ್ಲಿ ತಾಯಿಯ ಜೊತೆ ಹೋದಾಗ ಲಕ್ಷ್ಮಣ ಕೂಡ ಅವನು ಕೂಡ ಇಲ್ಲಿ ಇರ್ಬೋದಿತ್ತು, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತಾನೆ, ಅವನು ಕೂಡ ಕಾಡಿಗೆ ಹೋದ. ಭರತ ಆಡಳಿತ ನಡೆಸಿದ್ರು ಕೂಡ ರಾಮನ ಪಾದುಕೆಯನ್ನಿಟ್ಟೆ ತಾಯಿಯ ಮಾತಿಗೆ ಆ ಒಂದು ಕಾಲಘಟ್ಟಕ್ಕೆ ಬಂದಾಗ ತಾಯಿಯ ಮಾತಿಗೆ ಇವತ್ತು ಭರತ ಹೇಳಿದ್ರು ಕೂಡ ಬೇರೆಯವರು ಹೇಳಿದ್ರು ಕೂಡ ಕೇಳದೆ ತಾಯಿಯ ಗೌರವ ಉಳಿಸಬೇಕಂತ ಹೇಳಿಕೊಂಡು ಹೋದರು. ಭರತ ರಾಮನ ಪಾದುಕೆಯನ್ನು ಇಟ್ಟುಕೊಂಡು ಆಡಳಿತ ನಡೆಸಿದ್ರು. ಲಕ್ಷ್ಮಣ ಕೂಡ ಕಾಡಿಗೆ ಹೋದ. ಸೀತೆ ಅಂತ ಮಡದಿ ಕೂಡ ಇವತ್ತು ಎಷ್ಟೇ ಕಷ್ಟ ಆದರೂ ಕೂಡ ಗಂಡನಿಗೋಸ್ಕರ ಹೋದರು. ಸೊ ಇದೆಲ್ಲ ಕೂಡ ನಮ್ಮ ಅದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಈ ರೀತಿಯ ಒಂದು ತಾಯಿಗೆ ಮತ್ತು ತಂದೆಗೆ ತ್ಯಾಗ ಮತ್ತು ಮಕ್ಕಳು ಇರಬೇಕು, ಸೋದರ ಜೊತೆ ಇರಬೇಕು, ಮಾಡಿದಕ್ಕೆ ಎಷ್ಟೇ ಕಷ್ಟದ ಗಂಡನ ಜೊತೆ ನಿಲ್ಲಬೇಕು. ಇದೆಲ್ಲ ಭಾರತ ದೇಶದ ಸಂಸ್ಕೃತಿಯ ಒಂದು ವೈಭವವನ್ನು ಬಹುಶಃ ರಾಮಾಯಣ ನಮಗೆ ತೋರ್ಲಿಕ್ಕೆ ಸಿಗ್ತದೆ. ಸಹಬಾಳ್ವೆಯಿಂದ ರಾಜಕೀಯ ಮಾಡೋದು, ಅಭಿವೃದ್ಧಿ ಮಾಡಿ ರಾಜಕೀಯ ಮಾಡೋದು ತುಂಬ ಕಷ್ಟ ಸರ್. ಇವಾಗ ನಾನು ತುಂಬ ಈಸಿ ರಾಜಕೀಯ ಯಾವುದು ಅಂತ ಹೇಳ್ಬಿಡ್ತೀನಿ. ಕರಾವಳಿ ಭಾಗಕ್ಕೆ ಬಂದರೆ ಮೀನಿಗೆ ಆಹಾರ ಆಗ್ತೀಯಾ, ಇವನೆದೆ ಮುಲ್ಲನೆದೆ ಸೀಳಿದ್ರೆ 3 ಅಕ್ಷರ ಇರಲ್ಲ. ಇದು ನಾನು ತುಂಬಾ ಈಸಿಯಾಗಿ ಹೇಳ್ತೀನಿ, ಬೇಗ ವೈರಲ್ ಆಗ್ತೀನಿ, ಬೇಗ ನೋಟಿಸ್ ಆಗ್ತೀನಿ, ಜನ ಇದಕ್ಕೆ ಚಪ್ಪಾಳೆ ಹೊಡಿತಾರೆ. ಅಭಿವೃದ್ಧಿ ಮಾಡ್ಕೊಂಡು ಆಗಲ್ಲ ಸರ್, ಕಷ್ಟ ಇದೆ. ಖಂಡಿತವಾಗಿ. ಯಾಕೆ ನೋಡಿ, ಪ್ರಯತ್ನ ಕೈ ಬಿಡಬಾರ್ದು. ನಾನು ಇಲ್ಲಿ ನಿಂತು ಇವರ ಪರವಾಗಿ ಮಾತಾಡಬೇಕಾ, ನನಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಬಾಲಿ ಸುಲಭ, ಕಷ್ಟ ಇಲ್ಲ. ಇಲ್ಲಿ ನಿಂತು ಇವರ ಬಗ್ಗೆ ಮಾತಾಡಬೇಕಾ, ಏನು ಬೇಕಾದ್ರೂ ಮಾತಾಡ್ಬೋದು, ಅದು ಕೂಡ ಸುಲಭ. ಆದರೆ ನನಗೆ ನೀವು ಬೇಕು ಇವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿರಲ್ಲ, ಅದು ಭಾರಿ ಕಷ್ಟದ ಕೆಲಸ. ಡಿ.ಕೆ. ಶಿವಕುಮಾರ್ ಕಷ್ಟದ ಕೆಲಸ ಕೈ ಹಾಕಿದ್ರೆ ಸರ್? ಖಂಡಿತವಾಗಿ. ಎಷ್ಟೇ ಕಷ್ಟದ ಪ್ರಯತ್ನ ಬಿಡಬಾರ್ದು, ಅದು ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ. ಮತ್ತು ಅದು ಬರೀ ರಾಜಕಾರಣಿಗಳಂತಲ್ಲ, ಪ್ರತಿಯೊಂದು ಮನೆಯವರು ಕೂಡ ಅದಕ್ಕೆ ಪ್ರಯತ್ನ ಪಡಬೇಕು, ಅದು ನಾವು ದೊಡ್ಡ ಮಟ್ಟದ ಜವಾಬ್ದಾರಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಅಥವಾ CM ಸ್ಥಾನದಿಂದ ಕೆಳಗಿಳಿದಾಗ ನೀವು ಹೇಗೆ ನೋಡಿದ್ರಿ? ದುಃಖ ಆಯ್ತಾ? ಇಲ್ಲ, ಯಾಕಂತ ಹೇಳಿದರೆ ನನಗೆ ಅವ್ರ ಮೇಲೆ ಅಭಿಮಾನ ಬಂತು. ಎಷ್ಟೊಂದು ಸ್ಮೂತಾಗಿ ಏನೇ ಒಂದು ಮಾತಿಲ್ಲದೆ ಕೊಟ್ಟ ಮಾತಿನಲ್ಲಿ ನೇರವಾಗಿ ಒಂದೇ ಒಂದು ಅಪಸ್ವರ ಇಲ್ಲದೆ ಅದನ್ನು ಬಿಟ್ಟು ಕೊಟ್ಟದ್ದು ಎಲ್ಲರಿಗೂ ಮಾದರಿ. ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ಮಾದರಿ, ಬೇರೆ ಪಕ್ಷದವ್ರಿಗೆ ಮಾದರಿ, ಇಡೀ ದೇಶಕ್ಕೆ ಅವರು ಮಾದರಿ ಆಗಿದ್ದಾರೆ. ಯಾವ ರೀತಿ ಒಂದು ಇದ್ದಂಥ ಯಾರು ಅಂದ್ಕೊಂಡಿರಲಿಲ್ಲ ಇದ್ದಾರೆ. ಅದು ಎಲ್ಲರಿಗೂ ಆ ಗೌರವ ಇನ್ನೂ ಕೂಡ ಹೆಚ್ಚಿದೆ, ಅವರು ಗೌರವ ಹೆಚ್ಚಿದೆ. ಇನ್ನು 2 ವರ್ಷ ಅಧಿಕಾರದಲ್ಲಿ ಅದನ್ನೇ ಅಷ್ಟೇ ಎಕ್ಸ್ಟೆಂಡ್ ಪವರ್ ಅಲ್ಲ, ಅವ್ರ ಅಧಿಕಾರ ನೋಡಿದವರು ಎಷ್ಟು ವರ್ಷ ದಾಖಲೆ ಮಾಡಿದವರು. ಇನ್ನು 2 years ಆಗಿದ್ದಿದ್ರೆ ಅದಷ್ಟೇನ, ಅದಕ್ಕಿಂತ ಹೆಚ್ಚಿನ ಶಾಶ್ವತವಾದ ಗೌರವ ಸಿದ್ದರಾಮಯ್ಯ ಬಂದಿದೆ ಅವ್ರಿಗೆ. ಅದೆಲ್ಲರಿಗೊಂದು ಅವರ ಪಾಠ. ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ಖಂಡಿತ ಸೈಲೆಂಟ್, ಸಕ್ರಿಯವಾಗಿದ್ದಾರೆ, ಅವರು ಜೊತೆಯಲ್ಲಿದ್ದಾರೆ, ಎಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆಡಳಿತ ಮಾಡ್ತಾ ಇದ್ದ ಸಿದ್ದರಾಮಯ್ಯಗಿಂತ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯನ ನಂಬಬಾರ್ದು, ತುಂಬ ಡೇಂಜರ್, ಹಿಂಗೊಂದು ಆರೋಪ ಗಾಳಿಯಲ್ಲಿ ತೇಲ್ ಬರ್ತಾ ಇದೆ. ಸಿದ್ದರಾಮಯ್ಯನ ಯಾವಾಗಲೂ ನಂಬಬಹುದು, ಅವ್ರು ಮುಂದೆ ಒಂದು ಹಿಂದೆ ಒಂದು ಮಾತನಾಡೋದೇ ಇಲ್ಲ, ಅವ್ರು ನೇರವಾಗಿ ಮಾತಾಡ್ತಾರೆ. ಎಲ್ಲ ಒಂದು ಸಂದರ್ಭ ಕೂಡ ಏನೇನು ಕೂಡ ಮುಚ್ಚು ಮರೆ ಎಲ್ಲಿಯೂ ಇಲ್ಲ. ಆಗ್ತದೆ, ಇಲ್ವಾ ಮುಖ ಕೇಳಿ ಬಿಡ್ತಾರೆ. ಮತ್ತು ಅವರು ಎಲ್ಲವೂ ಸಹಿಸ್ತಾರೆ, ಅವ್ರಿಗೆ ದ್ರೋಹ ಮಾಡಿದವರು ಸಹಿಸೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರನ್ನು ಕೂಡ ನೀವು ತುಂಬಾ ವರ್ಷದಿಂದ ನೋಡ್ಕೊ ಬರ್ತಾ ಇದ್ದೀರಿ. ಎಂತ ಬದಲಾವಣೆ ಸರ್ ಅವರು. ತಾಳ್ಮೆ, ಅವ್ರ ಮಾತು, ಒದ್ದು ತಗೊಳ್ಬೇಕು ಅಂತ ಇದ್ದವರು ಒಟ್ಟಾರೆ ಹೋಗೋಣ ಅಂತಾರೆ. ಬಾಗ್ಲು ಒದ್ದು ನಾನು ಅಧಿಕಾರ ತಗೊಂಡಿದ್ದೀನಿ ಅಂತ ಹೇಳಿದವರು ನೀವು ಬನ್ನಿ ಟೀಮ್ ಕರ್ನಾಟಕ ಆಗೋಣ ಅಂತಾರೆ. ಆ ಚೇಂಜಸ್ ಹೆಂಗೆ ಸರ್? ಚೇಂಜಸ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಸ್ಕಿಲ್ ಇದೆ, ಮತ್ತೆ ಒಂದು ಎಲ್ಲ ಒಟ್ಟಿಗೆ ತೆಗೆದು ದೊಡ್ಡ ಮಟ್ಟದ ಒಂದು ಅಭಿಪ್ರಾಯ ಭಾವನೆ ಅವರಿಗೆ. ಅದು ನಮ್ಮ ರಾಜ್ಯ ಹಿತಾಸಕ್ತಿಗೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿ. ಡಿ.ಕೆ. ಶಿವಕುಮಾರ್ ಅವರ CM ಆಡಳಿತಕ್ಕೆ ಅಂದ್ರೆ ಈಗೇನು ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು CM ಆಗಿದ್ದಾಗ, ಒಬ್ರು CM ಆಗಿದ್ದಾರೆ, ಒಬ್ರು CM ಆಗಿದ್ರು, ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಇಬ್ಬರಿಗೂ? ಇಲ್ಲ, ಸಿದ್ದರಾಮಯ್ಯ ಈಗಾಗಲೇ ಅವರು ಆಡಳಿತ ನಡೆಸಿಕೊಂಡು ಎಲ್ಲ ವಿಧ ಹಂತವಾಗಿ ಬಜೆಟ್ನಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ, ನೇರ ನುಡಿಯಲ್ಲಿ, ಆಡಳಿತದೆಲ್ಲ ಕೂಡ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ಫುಲ್ ಫ್ಲೆಜ್ಜಲ್ಲಿ ಇವತ್ತು
ಸ್ಟಾರ್ಟ್ ಆಗಿದೆ. ನನಗೆ ವಿಶ್ವಾಸ ಇದೆ ಕೆಲವೇ ವರ್ಷಗಳಲ್ಲಿ ಸಿದ್ದರಾಮಯ್ಯ ಜೊತೆಯಾಗಿ ಆ ಒಂದು ಮಹತ್ವಪೂರ್ಣ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ತುಂಬಾನೇ ಬದಲಾಗಿದ್ದಾರೆ, ತಾಳ್ಮೆ ಇದೆ, ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ಗೊತ್ತಿದ್ದಾರೆ, ಒಳ್ಳೆ ಭಾಷಣಗಾರ ಅಂತ ಇತ್ತೀಚೆಗೆ ಗೊತ್ತಾಗ್ತಿದೆ ಸರ್ ನಮಗೆ. ಒಳ್ಳೆ ಆಡಳಿತಗಾರ ಇನ್ನು ಮುಂದಕ್ಕೆ ನೋಡ್ತೀವಿ. ಆ ಚೇಂಜಸ್ ನಿಮಗೆ ಆಶ್ಚರ್ಯ ಅನ್ನಿಸ್ತಾ ಅಥವಾ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಏನಾದರೂ ಇದೆಯಾ ಡಿ ಕೆ ಶಿವಕುಮಾರ್ ಅವರಲ್ಲಿ? ನೋಡಿ, ಅವ್ರ ಚೇಂಜಸ್ ಆಶ್ಚರ್ಯ ಇಲ್ಲ, ಅದೆಲ್ಲ ಟ್ಯಾಲೆಂಟ್ ಅವ್ರದ್ದು ಇತ್ತು, ಅವ್ರಿಗೆ ಎಕ್ಸ್ಪೋಸ್ ಆಗಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ದಿಸ್ ಇಸ್ ದ ಟೈಮ್ ಅವ್ರು ಈಗ ಹೇಗೆ ಇರಬೇಕು, ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದುಕೊಂಡು ಆ ರೀತಿ ಅವ್ರ ವರ್ತನೆ ಇದೆ. ಎಲ್ಲ ಕೂಡ ತಗೊಂಡು ಜೊತೆಲಿ ತಗೊಂಡು ಹೋಗ್ಬೇಕು, ಎಲ್ಲವೂ ಕೂಡ ಮ್ಯಾನೇಜ್ ಮಾಡಬೇಕು. ಇದರಲ್ಲಿ ಯಾವ ರೀತಿ ಎಲ್ಲಿ ಮಾತಾಡಬೇಕು ಇದೆಲ್ಲ ಕೂಡ ಭಾಳ ಚಾಕಚಕ್ಯತೆಯಿಂದ ಅವ್ರು ಇವತ್ತು ಮಾಡ್ತಾ ಇರೋದು ಅತ್ಯಂತ ಸಂತೋಷ. ಆ್ಯಂಡ್ ಇಟ್ಸ್ ಅ ಗುಡ್ ಲೀಡರ್ಶಿಪ್ ಆಲ್ಸೋ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋಣ ಸರ್. ಮುಂದೊಂದು ದಿನ ಪ್ರಧಾನಿ ಆಗ್ತಾರ ರಾಹುಲ್ ಗಾಂಧಿ? 100ಕ್ಕೂ 100% ಆಗ್ತಾರೆ. ಯಾಕೆ ಆಗಬಾರ್ದು? ಅಲ್ಲ, ನಾನು ಪ್ರಶ್ನೆ ಹಾಕ್ತೆ ಸರ್. ಅವರನ್ನ ತೇಜೋವಧೆ ಮಾಡೋಕ್ಕೆ ಅಂತಾನೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ. ಪಪ್ಪು 60 ವರ್ಷ ಆದರೂ ಅವರಿಗೆ ಆ ಪ್ರಬುದ್ಧತೆ ಇಲ್ಲ. ಏನು ಹೇಳ್ತೀರಿ? ಆಲೂಗಡ್ಡೆಯಲ್ಲಿ ಚಿನ್ನ ಬೆಳಿತೀವಿ, ಐನೋ ಆಲೂಗಡ್ಡೆಯಲ್ಲಿ ಚಿನ್ನ ಬೆಳಿತೀವಿ ಅನ್ನೋ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದು, ಅದು ಯಾಕೆ ಇವ್ರ ಬಾಯಿಗೆ ಹೋಯ್ತು ಅಂತ. ಬಟ್ ಈ ಥರ ತಿರ್ಚೋದು ಅವರನ್ನ ಒಂಥರ ಕೆಳ ಹಂತದಲ್ಲೇ ನೋಡೋ ಒಂದು ತಯಾರಿ ಏನು ಮಾಡ್ತಾ ಇದ್ದಾರೆ, ಒಂದು ಟೀಮ್ ವರ್ಕ್ ಏನಾಗ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ನಲ್ಲಿ ಅವರ ಮೇಲೆ ಭಯದಿಂದ, ಗಾಂಧಿ ಕುಟುಂಬದ ಮೇಲೆ ಭಯದಿಂದ, ಯಾಕೆ ಗಾಂಧಿ ಕುಟುಂಬಕ್ಕೆ ಚರಿಷ್ಮಾ ಈ ದೇಶದಲ್ಲಿ ಬೇರೆ ಯಾರಿಗೂ ಕೂಡ ಇಲ್ಲ. ನೀವು ಯಾರನ್ನೇ ನಿಲ್ಲಿಸಿ ಮುಂದೆ ಬಂದಿಲ್ಲಿ, ಪ್ರಧಾನಮಂತ್ರಿಯನ್ನೇ ನಿಲ್ಲಿಸಿ, ನೀವು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯನ್ನು ನಿಲ್ಲಿಸಿ, ಜನ ನೋಡಿದು ರಾಹುಲ್ ಮತ್ತು ಪ್ರಿಯಾಂಕಾ ಅಧಿಕಾರ ಇಲ್ಲದಿರ್ಬೋದು, ಚರಿಷ್ಮ್ಯಾಟಿಕ್ ಆಗಿ ಜನ ನೋಡಿದ್ದು ರಾಹುಲ್ ಗಾಂಧಿಯನ್ನು ಮತ್ತು ಪ್ರಿಯಾಂಕನನ್ನು. ಆ ಒಂದು ಚರಿಷ್ಮಾ ಇದೆ ಅವರಲ್ಲಿದೆ. ಮತ್ತು ಗಾಂಧಿ ಕುಟುಂಬವನ್ನು ಈ ದೇಶದಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಾರಿಂದಲೂ. ಮೋದಿ ಅವರ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅಂತ ವ್ಯುಲೇಷನ್ ಕೂಡ ಏನು ಆಗಲಿಲ್ಲ. ದೊಡ್ಡ ಹೇಳುವಂಥ ದೊಡ್ಡ ಕೆಲಸಕ್ಕಾಗಿ ಕೂಡ ಇವತ್ತು ಮೋದಿಗೂ ನೆಹರುಗೂ ಕಂಪೇರ್ ಮಾಡ್ತಾರೆ ಅಂತ ಬರುತ್ತೆ. ಅಲ್ಲ, ನೋಡಿ, ನೆಹರು ಈ ದೇಶಕ್ಕೆ ಹಸಿರು ಕ್ರಾಂತಿ ಯೋಜನೆ ತಂದು ಕೊಟ್ಟರು ಅವತ್ತು. ಅದಲ್ಲದೆ ಅವರಿಗೆ ಅಷ್ಟು ಅಗರ್ಭ ಶ್ರೀಮಂತರು, ಕಲ್ತದ್ದು ಕೇಂಬ್ರಿಡ್ಜ್ನಲ್ಲಿ ಅವತ್ತಿನ ಕಾಲದಲ್ಲಿ. ಅವರ ಡ್ರೆಸ್ಸಿಂಗ್ ಸ್ಟೈಲ್ ಈಗ ಕೂಡ ಅಂತ ಡ್ರೆಸ್ಸಿಂಗ್ ಅವತ್ತಿನ ಕಾಲದಲ್ಲಿ ಆಗ್ತಂಥ ಶೂ ಮತ್ತು ಡ್ರೆಸ್ ಎಲ್ಲ ಕೂಡ ಈಗಿನವ್ರು ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ಎಲಿಗೆನ್ಸ್, ಎಲೈಟ್ ಕ್ಲಾಸ್ ಇರೋದು. ಅವರು ರಸ್ತೆ ಬದಿಯಲ್ಲಿ ಮಲಗಿಕೊಂಡು ಈ ದೇಶ ಸ್ವತಂತ್ರ ಹೋರಾಟಿದವರು. ಆನಂದ್ ಭವನದ ಮನೆಯೇ ಇವತ್ತು ಸ್ವತಂತ್ರ ಹೋರಾಟಗಾರರಿಗೆ ಬಿಟ್ಟು ಕೊಟ್ಟವರು. ಇದರಲ್ಲಿ ಪ್ರಧಾನಮಂತ್ರಿ ಈ ದೇಶದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದದ್ದು. ಒಂದು ಹೊತ್ತು ಈ ದೇಶದಲ್ಲಿ ತಯಾರಾಗ್ತಿರ್ಲಿಲ್ಲ. ಅಮೇರಿಕಾದಾಗ ಕೆಂಪು ಗೋಧಿ ಅಂತಂದು ವಿತರಣೆ ಮಾಡ್ತಾಯಿದ್ರು ಅಂತಂದು ಶಾಸಕರಾಗಿದ್ರು 72ರಲ್ಲಿ. ಜನಸಾಮಾನ್ಯ ಅಕ್ಕಿ ಕೊಡಿ, ರಾಜೀನಾಮೆ ಕೊಡಿ, ಮನೆ ಮುಂದೆ ಕೂತ್ಕೊಳ್ತಿದ್ರು. ನಾನು ಕಾಣ್ತದೆ. ಇವತ್ತು ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಒಂದು ಹೊತ್ತು ಊಟ ಅಲ್ಲ, 3 ಹೊತ್ತು ಊಟ ಕೊಟ್ಟು ವಿದೇಶಕ್ಕೆ ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ, ಈ ದೇಶದ ರೈತರು ಕೊಟ್ಟಿದ್ರೆ, ಅದು ನೆಹರೂರವರ ಹಸಿರು ಕ್ರಾಂತಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಿ ನೀರಾವರಿ ಡ್ಯಾಮ್ ಬೇಕು ಅದೆಲ್ಲ ಡ್ಯಾಮ್ ಇವತ್ತು ನಿರ್ಮಾಣ ಮಾಡಿ ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂದು ಕೊಡುಗೆ. ಇವರು ಬಂದು ಒಂದು ಡ್ಯಾಮ್ ಎಲ್ಲಿಯಾದರೂ ಕಟ್ಟಿದಾರ? ಒಂದು ಡ್ಯಾಮ್ ಎಲ್ಲೇ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಏಮ್ಸ್ ಈಗ ಪ್ರಾರಂಭ ಮಾಡಿದ್ದ, ಅವತ್ತಿನ ಕಾಲದ ಆಲೋಚನೆ ಮಾಡಿಕೊಂಡು ಮಾಡಿದ್ದು. ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಸೆಂಟರ್, ಅಟಾಮಿಕ್ ಸೆಂಟರ್ ಯಾರ್ದು? ಯೋಜನೆಯನ್ನ IIT ಹೆಸರು ಬದಲಾಯಿಸೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಅಷ್ಟೇ. ಏನೋ ಒಂದು ಬರ್ಬೇಕಲ್ಲ, ಹೊಸತಾಗಿ ಏನೋ ಬರಲಿ. ಈಗ ವಾಜಪೇಯಿ ಇವತ್ತು ಬಂದು ಯಾರದೋ ಕುಸಿಗೆ ನೀವು ಅಪ್ಪ ಅಮ್ಮ ಆಗ್ತೀರಾ ಅಂತ. ಈಗ ವಾಜಪೇಯಿ ಬಂದು ಆ ರಸ್ತೆ ಕ್ವಾಡ್ರಾಂಗಲ್ ರೋಡ್ ಅವ್ರ ಯೋಜನೆ, ಎಸ್ ವಿ ರಿಮೆಂಬರ್ ಎವ್ರಿ ಒನ್. ಬಹುಶಃ ಈಗಿನ ಪ್ರಧಾನಮಂತ್ರಿ ಬಂದು ಈ ನೆನಪು ಮಾಡುವಂತಹ ಒಂದು ಉತ್ತಮವಾದ ಶಾಶ್ವತ ಕೆಲಸ ಈ ದೇಶದ ಉದ್ದಗಲಕ್ಕೆ ಏನು ಮಾಡಿದ್ರೆ, ಇಲ್ಲಿ ದೇಶ ಉದ್ದಗಲಕ್ಕೆ ಏನು ಒಂದು ವರ್ಕ್ ಅದು ಮಾಡಿದ, ಅದು ಬೇರೆ, ಅದೊಂದು ಯೋಜನೆ. ಈ ದೇಶದ ಎಲ್ಲರಿಗೂ ಬೇಕಾಗುವಂಥ ಒಂದು ಯೋಜನೆ ಏನಾದಂಥ ಒಂದು ಬೇಕಲ್ಲ, ನೆನಪಿಟ್ಟುಕೊಳ್ಳುವಂಥದ್ದು. ಅದು ಬಹುಶಃ ಅವ್ರು ನಮಗೆ ಹೇಳಬೇಕು. ಓಕೆ ಸರ್, ಹೆಣ್ಮಕ್ಳ ಸ್ಥಾನಮಾನ ಏನು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಅವರಿಂದಲೂ ನೋಡ್ಕೊ ಬಂದಿದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ತಂದ್ಕೊಳ್ಳೋ ಹಾಗೆ ಕರ್ನಾಟಕ ಸರ್ಕಾರನೇ ನಡ್ಕೊಳ್ತಾ, ಡಿ ಕೆ ಶಿವಕುಮಾರ್ ಸರ್ಕಾರ ನಡ್ಕೊಳ್ತಾ ಅಂತ ಹೇಳ್ಕೊಳಕ್ಕೊಬ್ಬ ಹೆಣ್ಮಗಳು ಮಿನಿಸ್ಟ್ರ್ ಇಲ್ಲ, ಯಾಕೆ? ಇನ್ ಕೇಸ್ ನೀವು ಸ್ಪೀಕರ್ ಆಗಿದ್ದಾಗ ಇಂಥ ಎಡ್ವರ್ಟ್ ಆಗಿದ್ರೆ ಹೇಗೆ ನೋಡ್ತಾ ಇದ್ರಿ? ಇಲ್ಲ ಅಂತಲ್ಲ, ಈಗ ಇಲ್ಲ, ಇನ್ನು ಆದಷ್ಟು ಬೇಗ ಮುಂದಕ್ಕೆ ಬರ್ತಾರೆ.
ನೀವು ಸ್ಪೀಕರ್ ಆಗಿದ್ರೆ ಇದನ್ನ ಹೇಗೆ ನೀವು ಮಾತಾಡ್ತಾ ಇದ್ರಿ ಸರ್? ನಾನು ಚರ್ಚೆ ಮಾಡ್ತಿದ್ದೆ ಅಸೆಂಬ್ಲಿಯಲ್ಲಿ. ನಿಮಗೆ ತುಂಬ ತರಲೆ ಅನಿಸಿದ್ದು MLA ಯಾರು ಸರ್? ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತಾಡ್ದಂಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಿದ್ದು, ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ, ಯಾವ MLA? ತುಂಬ 4-5 ಜನ ಇದ್ರು. ಎಲ್ಲ ಫಸ್ಟ್ ಟೈಮ್ ಎಲೆಕ್ಟ್ ಇಲ್ಲ ಫಸ್ಟ್ ಟೈಮ್ ಸೀನಿಯರ್ಸ್ ಜಾಸ್ತಿ ಅದರಲ್ಲಿ. ಇದಕ್ಕೆ ನಿಂತ ಮಾತಾಡಲಿಕ್ಕೆ ನಿಲ್ಲಿಸೋದೇ ಇಲ್ಲ ಇದರಲ್ಲಿ. ತರಲೆ ಅಂತಲ್ಲ, ಅದು ಅವರ ಒಂದು ನೇಚರ್. ಅದು ಏನು ಕೂಡ ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಕೆಲವರು ಕ್ಷೇತ್ರ ಬಗ್ಗೆ ಮಾತಾಡಿದಾಗ ಅದು ಮುಂದೆ ಸ್ಪೀಕರ್ ಇದ್ದಾರೆ ಅಲ್ಲಿ ಅವ್ರು ಕಾಣುವುದೇ ಇಲ್ಲ. ಒಟ್ಟಾರೆ ಮಾತಾಡ್ತಾನೆ ಹೋಗ್ಬೇಕು. ಏನು ಹೇಳಿದ್ರು ಕೂಡ ಅದು ಅವರಿಷ್ಟು ಮಾತಾಡ್ಬೇಕಂತೇಳಿ ಪ್ಲಾನ್ ಮಾಡಿಕೊಂಡು. ಈಗ ನನಗೆ ಅರ್ಥ ಆಗ್ತದೆ, ನನಗೆ ಟೈಮ್ ಕಂಟ್ರೋಲ್ ಮಾಡಬೇಕು ಮತ್ತು ಅವ್ರು ಆಗಿಲ್ಲ. ಅವ್ರು ಎಷ್ಟೋ ದಿವಸದಿಂದ ಹೀಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು, ಎಲ್ಲ ರೈಟ್ಗೆ ಹೇಳಬೇಕು, ಎಲ್ಲ ಬರೆದಿಟ್ಟಿಟ್ಟು ಸಿಕ್ಕಿದ ಚಾನ್ಸ್ ಅಂತ ಹೇಳಿಕೊಂಡು ಎಲ್ಲ ಒಮ್ಮೆ ಮುಗಿಸ್ಲಿಕ್ಕೆ ಪ್ರಯತ್ನ ಬರ್ತಾರೆ. ಬಟ್ ನಮಗೆ ಅಸೆಂಬ್ಲಿ ಮುಗಿಸ್ಬೇಕಲ್ಲ. ಓಕೆ ಓಕೆ ಸರ್, ಸ್ಪೀಕರ್ ಸ್ಥಾನ ಅಂದರೆ ಅದು ನ್ಯೂಟ್ರಲ್, ಬಟ್ ಅದನ್ನು ಹಂಗೆ ನಡ್ಕೊಳ್ಳೋದು ತುಂಬ ಕಷ್ಟ. ನೀವು ನಿಮ್ಮದೇ ಪಕ್ಷದ MLAಗಳು ಬರ್ದಲ್ಲ ಇದ್ದಾಗಲೂ ಅವರಿಗೆ ಕ್ಲಾಸ್ ತಗೊಂಡಿರೋದನ್ನು ನಾವು ನೋಡಿದ್ದೀವಿ. ಕಷ್ಟ ಆಗ್ತಾ ಇರಲಿಲ್ವಾ ಸರ್ ಅವಾಗ? ನೋಡಿ, ಸ್ಪೀಕರ್ ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕು. ಕೂತ್ಕೊಂಡಂದ್ರೆ ನ್ಯೂಟ್ರಲ್ ಅಂತಲ್ಲ, ಅವನು ಅಪೋಸಿಷನ್ ಫ್ರೆಂಡ್ ಆಗಿರಬೇಕು. ಸ್ಪೀಕರ್ ಶುಡ್ ಬಿ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಕರೆಕ್ಟ್ ಸರ್, ಯಾಕೆ ಅವ್ರ ಪ್ರಶ್ನೆ ಕೇಳಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು. ಅಪೋಸಿಷನ್ ಅವರಿಗೆ ಅಸೆಂಬ್ಲಿ ಒಳಗಡೆ ಗೌರ್ಮೆಂಟು ಇಲ್ಲ, ಸ್ಪೀಕರ್ ಇಲ್ಲ ಅಂತ ಹೇಳಿದ್ರೆ ಕೊಲ್ಯಾಪ್ಸ್ ಆಗ್ತದೆ. ಅಟ್ಲೀಸ್ಟ್ ಸ್ಪೀಕರ್ ಇದ್ರೆ ಗೌರ್ಮೆಂಟ್ ಎಲೆಕ್ಷನ್ ಎಲ್ಲ ನಮ್ಮ ಸ್ಪೀಕರ್ ಆದ್ರೂ ಇದ್ದಾರೆ ಅಂತ ಹೇಳಿಕೊಂಡು ಅವ್ರಿಗೊಂದು ಧೈರ್ಯ ಬರ್ತದೆ. ಸೊ ನಾವು ಹೆಚ್ಚಿನ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಸ್ಪೀಕರ್ ಆಡಳಿತ ಪಕ್ಷದವರು ಇದ್ದಾರೆ, ಯಾಕೆ ಅವ್ರಿಗೆ ಮೆಜಾರಿಟಿ ಇರೋದು. ಬಿಲ್ ಪಾಸ್ ಮಾಡಬೇಕು, ಬಿಲ್ ಪಾಸ್ ಮಾಡಿದ ಕೆಲಸ ಕಾರ್ಯಗಳು ಆಗುದಿಲ್ಲ. ಆಗದೆ ನಾವು ಅಪೋಸಿಷನ್ ಪ್ರತಿಭಟನೆ ಮಾಡಿದ್ರು ಕೂಡ ನಾವು ಬಿಲ್ ಪಾಸ್ ಮಾಡ್ತೇವೆ, ಯಾಕಂತೇಳಿ ಮೆಜಾರಿಟಿ ಇರೋದು ಇವರಿಗೆ, ಪ್ರತಿಪಕ್ಷದವರಿಗೆ, ಆಡಳಿತ ಪಕ್ಷದಕ್ಕೆ. ಸೊ ಅದ್ರ ಜೊತೆ ಇರ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ. ನಾಗೇಂದ್ರ ಅವ್ರ ವಿಷಯದಲ್ಲಿ ಏನು ಹೇಳ್ತೀರಿ? ನೋಡಿ, ನಾಗೇಂದ್ರ ಅವರು ಅವತ್ತು ಅವ್ರ ಮೇಲೆ ಎಲಿಗೇಷನ್ ಬಂದಾಗ ಅವರು ತತ್ಕ್ಷಣ ರಾಜೀನಾಮೆ ಕೊಟ್ರ. ಹೌದು. SIT ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ, ಕೋರ್ಟ್ ಅವರು ಸ್ಟೇ ಮಾಡಿದೆ, ಎಲ್ಲಿ ಯಾವುದೇ ಕೂಡ ವಿಚಾರ ಏನು ಕೂಡ ಇಲ್ಲ. ಆದ ಕಾರಣ ಅವರಿಗೆ ಪಕ್ಷ ಮತ್ತೆ ಅವಕಾಶ ಮಾಡಿ ಕೊಟ್ಟಿದೆ. ಹಾಗೆ ನಾನು ಗ್ರೀನ್ ಟೀ ಜಾಸ್ತಿ. ಗ್ರೀನ್ ಟೀ ಕುಡಿತೀರಿ? ಇದೊಂದು ಸ್ಪೆಷಲ್ ಡ್ರಿಂಕ್ ಕುಡಿದು ನೋಡಿ ಸರ್. ಏನಿದು? ಸರಿ, ಕುಡಿದು ಹೇಳಿ ಸರ್. ಕಾಫಿ. ಕಾಫಿ ಅನಿಸ್ತಾ ಇದೆಯಾ ಸರ್? ಏನಿದೆ ಇದು? ವೆಜಿಟೇಬಲ್ ಕಾಫಿ, ಕ್ಯಾರೆಟ್ ಬೀಟ್ರೂಟ್ ಇದೆ ಅಂದ್ರೆ ನಂಬ್ತೀರಾ ನೀವು? ಚೆನ್ನಾಗಿದೆ, ಗುಡ್. ಕೆಫಿನ್ ಇಲ್ಲ ಆದ್ರೆ ಸುಮ್ಮನೆ ಕಾಫಿ ಅಂತ ಕೇಳಬೇಕಲ್ಲ, ನಿಮಗೆ ಕಾಫಿ ಹೇಳ್ತಾರೆ. ಕೆಫಿನ್ ಇಲ್ಲ, ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರೋದು. ಎಲ್ಲಿಂದ ಇದು? ಜೀನಿ ಅವರು ಅಂತ ಒಂದು ಪ್ರಾಡಕ್ಟ್ ತರ್ತಾ ಇದ್ದಾರೆ ಸರ್, ವೆಜಿಟೇಬಲ್ ಕಾಫಿ ಅಂತಾನೆ ಹೆಸರು. ನಿಮಗೆ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ವಿ ನೋಡಿ ಸರ್, ತರಕಾರಿ ಕಾಫಿ ಅಂತ. ನೀವು ಫಸ್ಟ್ ಹೇಳ್ತಿದ್ರೆ ಅಸೆಂಬ್ಲಿಯಲ್ಲಿ ಸ್ಟಾರ್ಟ್ ಮಾಡ್ಬೋದಲ್ಲ ಕೂಡ. ಹೇಗೆ ಅನ್ಸುತ್ತೆ ಸರ್? ಕಾಫಿ ಮತ್ತು ಟೀ ಆಲ್ಟರ್ನೇಟಿವ್ ಆಗಿ ಕುಡಿಬಹುದು. ಇಟ್ ಇಸ್ ವೆರಿ ಗುಡ್. ಈಗ ಹೊಸದಾಗಿ ತರ್ತಾ ಇದ್ದಾರೆ, ಅದಕ್ಕೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರನೇ ಫಸ್ಟ್ ಟೇಸ್ಟ್ ಮಾಡಿಸ್ತೀನಿ. ಸಿಗ್ತದೆ ಇವರಿಗೆ ಈಗ ಅಂದ್ರೆ ಸರ್ ಇವರಿಗೆ ಎಷ್ಟು ರಾ ಮೆಟೀರಿಯಲ್? ಈಗ 100 ಕಪ್ 1000 ಕಪ್ ಮಾಡ್ಬೋದು. ಇಷ್ಟು ಡಿಮಾಂಡ್ ಬಂದಾಗ ಅಷ್ಟೇ ರಾ ಮೆಟೀರಿಯಲ್ ಬೇಕಲ್ಲ. ಬೀಟ್ರೂಟ್ ಬೇಕು, ಅದು ಹೇಗೆ? ಬೀಟ್ರೂಟು, ಕ್ಯಾರೆಟು, ನುಗ್ಗೆ ಸೊಪ್ಪು ಹಾಕಿದ್ದಾರೆ ಸರ್. ಬಿಲಿವ್ ಮಾಡ್ತೀರಾ? ನುಗ್ಗೆ ಸೊಪ್ಪು ಪೌಡರ್ ಒಣಗಿಸಿ. ಆ್ಯಂಡ್ ನಾನು ನಿಜಾನ ಅಂತ ಅಲ್ಲಿಗೆ ಹೋಗಿ ನೋಡ್ಕೊ ಬಂದಿದ್ದು ಹೌದು, ಎಲ್ಲವೂ ಹೌದು. ರೋಸ್ಟ್ ಮಾಡಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿದ್ದಾರೆ ಸರ್ ಇವರು. ನಾನು ವಿಸಿಟ್ ಮಾಡಬೇಕು ಪ್ಲೀಸ್ ಸರ್, ಪ್ಲೀಸ್. ಆರ್ಗ್ಯಾನಿಕ್ ಹೇಗೆ ಈ ಒಂದು ಕಾಲಘಟ್ಟದಲ್ಲಿ ಈಸಿ ಮನಿ ಮಾಡುವ ಬದಲು ಈ ರೀತಿ ಕಷ್ಟಪಟ್ಟು ಮಾಡಿದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬಹುದಲ್ಲ. ಕರೆಕ್ಟ್ ಸರ್. ಸೊ ಜಿನಿ ತರಕಾರಿ ಕಾಫಿ ಅಥವಾ ವೆಜಿಟೇಬಲ್ ಕಾಫಿ, ಐ ವಿಲ್ ವಿಸಿಟ್ ದೇರ್. ಪ್ಲೀಸ್ ಸರ್. ತುಂಬಾ ತಲೆನೋವು ಕೊಟ್ಟು ನಿಮ್ಗೊಂದು ಒಳ್ಳೆ ಕಾಫಿ ಕುಡಿಸಿ ಪ್ರೋಗ್ರಾಮ್ ವೈಂಡ್ ಅಪ್ ಮಾಡ್ತಾ ಇದೀವಿ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ, ತುಂಬಾ ಹೋಟೆಲ್ಗಳು ಅವ್ರು ಹೆದರ್ಕೊಂಡಿದ್ದಾರೆ. ನಿಮ್ಮ ಈ ಕೆಲಸ ಹಿಂಗೆ ನಿರಂತರವಾಗಿರ್ಲಿ. ಅಂಡ್ ನಿಮ್ಮ ದಿನ ಮುಗಿಯೋ ಟೈಮ್ನಲ್ಲಿ ಇಷ್ಟೊತ್ತು ಟೈಮ್ ಕೊಟ್ಟಿದ್ದು ನಮಗೆ ಭಾರಿ ಖುಷಿ. ಇಲ್ಲ, ಥ್ಯಾಂಕ್ ಯು. ನಾನು ಕೂಡ ಬೆಳಿಗ್ಗೆ ನಿಮ್ಮನ್ನು ಕಾಯಿಸ್ತಾ ಇದ್ದೇನೆ, ಅದು ನಮ್ಗೆ ಕೂಡ ಬೇಸರ ಆಗ್ತದೆ. ದಟ್ಸ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರ ವಿಶೇಷ ಸಂದರ್ಶನ. ನೋಡ್ತಾರೆ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.